ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಪೈಲ್ವಾನ್ ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಘಟ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪೈಲ್ವಾನ್ ಶುರುವಾಗಿದ್ದು, ಪಬ್ಲಿಸಿಟಿ ಶುರುವಾಗಿದ್ದು ಕನ್ನಡದಿಂದ. ಸೊ ಚಿತ್ರ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮನ್ನು ಸಪೋರ್ಟ್ ಮಾಡಿದಂತಹ ಪ್ರತಿ ಪೇಪರ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ನಮ್ಮ ಮೀಡಿಯಾ ಸಹೋದರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಇವತ್ತು ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ನೀವೆಲ್ಲ ಇಲ್ಲ ಅನ್ನದಿದ್ರೆ ಈ ಪೈಲ್ವಾನ್ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಸೊ RRR ಸಂಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಕೃಷ್ಣ. ಸೊ ಥ್ಯಾಂಕ್ ಯು. ಬಿಫೋರ್ ಐ ಬಿಗಿನ್ ಐ ವಿಲ್ ಸ್ಟಾರ್ಟ್ ಥ್ಯಾಂಕಿಂಗ್ ಯು. 30 ರೂಪಾಯಿ ಕೊಟ್ಟು ನಾನು ಕೃಷ್ಣ ಒಂದು ಲೋಟ ಜ್ಯೂಸ್ ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ ಅಂತ ಟೈಮನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಆ ಒಂದು ಸ್ಟೇಜಿಂದ ಇವತ್ತು ನಾವು ಈ ಸ್ಟೇಜ್ ಬರೋದಕ್ಕೆ ಕೃಷ್ಣ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಇವತ್ತು ನಮ್ಮನ್ನು ಇಲ್ಲಿ ಹೀಗೆ ನಾವು ನೋಡ್ತಾ ಇದ್ದೀವಿ ಅನ್ನೋದು ನಾನು ಇಲ್ಲಿ ನೋಡ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತದೆ. ಬಿಕಾಸ್ ಅದಕ್ಕೆ ಕಾರಣ ಸುದೀಪ್ ಸರ್, ನೀವವತ್ತು ನಮಗೆ ಧೈರ್ಯ ಕೊಟ್ಟಿರಲಿಲ್ಲ ಅಂದಿದ್ರೆ ಬಹುಶಃ ನಾವು ಯೋಚನೆ ಸಹಿತ ಮಾಡ್ತಾ ಇರಲಿಲ್ಲ ಪೈಲ್ವಾನ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಚಿತ್ರದ ಬಗ್ಗೆ ಮಾತಾಡೋದಾದರೆ, ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ರಾಜ್ಯಗಳಲ್ಲೂ ಸಹಿತ ಆಲ್ ದ ಲ್ಯಾಂಗ್ವೇಜಸ್ ಎಲ್ಲರೂ ಅಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮಗೊಂದು ಚಿಕ್ಕ ಕಾನ್ಫಿಡೆನ್ಸ್ ಇದೆ. ಸೊ ಈ ವಿಚಾರನ ಹೇಳ್ತಾ ನಾನು ಕೃಷ್ಣ ಅವ್ರಿಗೆ ಪಾಸ್ ಮಾಡ್ತೀನಿ ಮಾತಾಡೋದಕ್ಕೆ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ಸ್ಟಾರ್ಟ್ ಆಗಿದ್ದ ಪಬ್ಲಿಸಿಟಿ, ನೀವೆಲ್ಲರೂ ಕೊಟ್ಟಂಥ ಪ್ರೋತ್ಸಾಹ, ಈ ಟೀಮಿಗೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಪಾಸಿಟಿವ್ ವೈಬ್ಸ್ ಇಡೀ ದೇಶ ಪೂರ್ತಿ ವ್ಯಾಪಿಸ್ತು, ಹರಡಿತು. ಆ್ಯಂಡ್ ಎಲ್ಲ ಕಡೆ ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಎಲ್ಲರನ್ನೂ ಮೀಟ್ ಮಾಡಿ, ಅಂದರೆ ಎಲ್ಲರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ, ಎಲ್ಲರೂ ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಬಿಟ್ಟು ಇದೊಂದು ಪ್ರೆಸ್ ಮೀಟ್ನ ಕರೆದ್ವಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತು ಒಂದು ಮೇಕಿಂಗ್ ನೋಡಬೇಕಂತ ಅಂದರೆ ಸುದೀಪ್ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ಇದು ನಿಮ್ಗೊಂದು ಡ್ರೀಮ್ ಇದೆ, ಯು ಓನ್ಲಿ ಡೂ ಇಟ್ ಅಂತ ಹೇಳ್ತಾಯಿದ್ರು. ನಾನು ಆಗಲ್ಲ ಸರ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಒಂದ್ಸಲ ಪುಷ್ ಮಾಡಿ ಸಪೋರ್ಟ್ ಕೊಟ್ಟು ನಾನು ಇದ್ದೀನಿ ಮಾಡು ಅಂತ ಹೇಳಿದ್ಮೇಲೆ ನುಗ್ಗಿದ್ಮೇಲೆ ಇವತ್ತು ನೋಡ್ತಾ ಇದ್ದಾಗ ಮೇಕಿಂಗ್ ನೋಡ್ಬೇಕಂತಂದರೆ ಒಂದು ಈಗ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ, ಈಗೆಲ್ಲ ಪಾಸ್ ಆಯಿತು ಅಂತ ನೋಡ್ಬೇಕಾದ್ರೆ ಭಾಳ ಖುಷಿ ಆಯಿತು. ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಟೆಕ್ನಿಷಿಯನ್ಸ್. ಇವತ್ತು ಕರ್ಣಕರ್ ಬಾಂಬೆನಲ್ಲಿ, ನಮ್ಮ ಕ್ಯಾಮ್ರಾಮನ್ ಅಂತ ಕರ್ಣಕರ್ 1 ತಿಂಗಳಿಂದ ಬಾಂಬೆನಲ್ಲಿದ್ದಾರೆ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಒಂದು ಹುಡುಗ 4 ತಿಂಗಳಿಂದ ಚೆನ್ನೈಲಿದ್ದಾನೆ, ಒಂದು ಹುಡುಗ 2 ತಿಂಗಳಿಂದ ಬಾಂಬೆಲಿದ್ದಾನೆ, ಒಬ್ಬ ಹೈದರಾಬಾದಲ್ಲಿದ್ದಾನೆ. ಅವರೆಲ್ಲರೂ ಅಂದರೆ ಸಾಕಷ್ಟು ಜನದ ಶ್ರಮ. ಅಂದರೆ ನಮ್ಮ ಆರ್ಟ್ ಡೈರೆಕ್ಟರ್ ಆದ ಶಿವಕುಮಾರ್ ಅವರು ಅದ್ಭುತವಾದ ಸೆಟ್ ನಮ್ಮ ಹಾಕಿದ್ದಾರೆ. ಇಡೀ ಸಿನಿಮಾನ ಸೆಟ್ಟಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಒಂದು ಒಳ್ಳೆ ಸೆಟ್ಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಇದಕ್ಕೆ ನಮ್ಮ ಫೈಟ್ ಮಾಸ್ಟರ್ಸ್ ಆಗ್ಬೋದು, ಎಲ್ಲರ ಸಪೋರ್ಟು ಈ ಸಿನಿಮಾಯಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು. ಮೇಯ್ನ್ ಪಿಲ್ಲರ್ ಆಫ್ ದ ಫಿಲ್ಮ್ ಈಸ್ ಸುದೀಪ್ ಸರ್. ತುಂಬ ಹೆಮ್ಮೆಯಿಂದ, ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಈ ಸಿನಿಮಾಯಿಂದ ಹೊರಗಡೆ ಬರಬೇಕಂತಂದರೆ ಅವರೊಬ್ಬರೇ ಫಸ್ಟ್ ಕಾಣಿಸ್ತಾರೆ. ಯಾಕೆಂತಂದರೆ ದ ಇಂಪ್ರೆಷನ್, ಯಾಕೆಂದರೆ ನನಗೆ ಅಟ್ಮಾಸ್ ಇಂಜಿನಿಯರ್ ಆಗ್ಬೋದು, ಸಿನಿಮಾ ನೋಡಿದವ್ರು ಆಗ್ಬೋದು, ಹೊರಗಡೆಯಿಂದ ಬರ್ತಾ ವಾಟ್ ಎ ಪರ್ಫಾರ್ಮೆನ್ಸ್, ಏನು ಮಾಡಿದ್ದಾರೆ ಇವರು, ಏನು ಇಷ್ಟು ಒಳ್ಳೆ ಇದೆ ಅಂತ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಎಲ್ಲರಿಗೂ ಅನುಭವ ಆಗುತ್ತೆ. ಸಿನಿಮಾ ಇನ್ನೇನು ನಾಳೆ ಎಲ್ಲ ನಾಡಿದ್ದು ರಿಲೀಸ್ ಆಗ್ತಾ ಇದೆ, ನೀವೆಲ್ಲರೂ ನೋಡ್ತೀರಾ, ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಸುದೀಪ್ ಸರ್ ಫಾರ್ ಬೀಯಿಂಗ್ ಅ ಬ್ಯಾಕ್ ಬೋನ್. ಆ್ಯಂಡ್ KRJ ಸ್ಟುಡಿಯೋಸ್ ಕಾರ್ತಿಕ್ ಅವರು ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಕಾಂಕ್ಷಾ ಸಿಂಗ್ ಬೀಯಿಂಗ್ ಎ ವೆಲ್. ತುಂಬ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. 2 ವಿಭಿನ್ನವಾದ ಶೇಡ್ಗಳಿದೆ, ತುಂಬ ಒಳ್ಳೆ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇನ್ನು 2 ದಿವಸ ಇದೆ. ಅದ್ರ ಬಗ್ಗೆ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಿಂತ ನಿಮ್ಮೆಲ್ಲರ ಜೊತೆ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಒಳ್ಳೆ ಪಾಸಿಟಿವ್, ಎಲ್ಲ ಕಡೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರೋದನ್ನ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. I would like to thank first of all for giving me this opportunity to work with him, Shivakumar, and thank you so much for believing and thinking that I could play this part. Not being from here, the acceptance people are giving, watching songs and the promos,
I'm really happy and thankful. Thank you, Swapna ma'am and Krishna sir. Thank you, Sudeep sir, for being a lovely co-actor, always making me comfortable on the set, and thank you for being such a lovely human being. Thank you so much. Thank you, Karthik or Yogi sir. ನಿಮ್ಮ ಕಡೆಯಿಂದನೂ ಕೂಡ ಎಲ್ರಿಗೂ ನಮಸ್ಕಾರ. ಅಬ್ರಾಡ್ ಎವ್ರಿವೇರ್ ವರ್ಲ್ಡ್ ವೈಡ್ ಡೈರೆಕ್ಟ್ ರಿಲೀಸ್ ಒಂದೇ ದಿನ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತದೆ. UAE ಅಂದರೆ ಆಸ್ಟ್ರೇಲಿಯಾ, UAE. ಹಿಂದಿ ಒಂದು ಶುಕ್ರವಾರದಿಂದ ಪ್ಲೇ ಆಗುತ್ತೆ, 13ನೇ ತಾರೀಕಿನಿಂದ. ಬೇರೆ 4 ಭಾಷೆನೂ 12ನೇ ತಾರೀಕು ಪ್ಲೇ ಆಗುತ್ತೆ. ವರ್ಲ್ಡ್ ವೈಡ್ ಈಗ ದುಬೈ, UAE ಮಾತ್ರ ಒಂದು 65 to 70 ಸ್ಕ್ರೀನ್ಸ್ ಇದೆ. ಹೈಯೆಸ್ಟ್ ಫಾರ್ ಅ ಕನ್ನಡ ಸಿನಿಮಾ ಆನ್ ಸೈಮಲ್ಟೇನಿಯಸ್ ಇದು ರಿಲೀಸ್ ಆಗ್ತಿದೆ. ಆಸ್ಟ್ರೇಲಿಯಾ ಐ ಥಿಂಕ್ 10 to 15 ಪ್ಲೇಸಸ್, ಎಲ್ಲ ಕಡೆ ಸೈಮಲ್ಟೇನಿಯಸ್. ಈವನ್ ಕೆಲವು ಕಡೆ ಆಫ್ರಿಕಾದಲ್ಲಿ ಇದೆ ಆಸ್ಕಿಂಗ್, ಬಟ್ ಅಲ್ಲಿ ಸ್ವಲ್ಪ ಸೆನ್ಸರ್ ಇಶ್ಯೂಸ್ ಇರೋದ್ರಿಂದ 1 ವಾರ ಲೇಟ್ ಆಗುತ್ತೆ. USA ಡೈರೆಕ್ಟ್ ರಿಲೀಸ್, ದೇ ವಿಲ್ ಹ್ಯಾವ್ ಪ್ರೀಮಿಯರ್ಸ್ ಫ್ರಮ್ ಟುಮಾರೋ ನೈಟ್. UK, ಯುರೋಪ್, ಎವ್ರಿವೇರ್. ಈವನ್ ರಷ್ಯಾದಲ್ಲಿ ಕೆಲವು ಕಡೆ ಕೇಳಿದ್ದಾರೆ, ಅಲ್ಲಿ ಎಲ್ಲ ಹೊಸ ಸೆಂಟರ್ಸು. ಅದು ಸ್ವಲ್ಪ ಇನ್ ನೆಕ್ಸ್ಟ್ 2-3 ಡೇಸಲ್ಲಿ ಆಗುತ್ತೆ. ಬಟ್ ಮೇಜರ್ ಪ್ಲೇಸಸ್ ಇಟ್ಸ್ ಆಲ್ ದ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಬೇರೆ ಭಾಷೆಗಳು. ಕನ್ನಡ ಇದಾಗಿ ಫಸ್ಟ್ ಟೈಮ್ ಸೈಮಲ್ಟೇನಿಯಸ್ ಎವ್ರಿವೇರ್ ಒಂದೇ ದಿನ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು. ಆ್ಯಂಡ್ ಐ ಥಿಂಕ್ ದಯವಿಟ್ಟು ಅದನ್ನು ಕಟ್ ಮಾಡಿ ಎಲ್ಲರಿಗೂ ಕೊಡಿ. ಆ್ಯಂಡ್ ದಟ್ಸ್ ಸಮಥಿಂಗ್. ಆ್ಯಂಡ್ ಅಫ್ಕೋರ್ಸ್ ನಾನು ಮಾತಾಡ್ತಾ ಇರಲಿಲ್ಲ, ಏನಕ್ಕಂದ್ರೆ ನಾನು ಅಣ್ಣನ ಕಾಯ್ತದೆ, ಅಣ್ಣ ಬಂದು. ಸೊ ಲೆಟ್ ಬಿ ವೆಲ್ಕಮ್. ಐ ಪರ್ಸನಲಿ ವಾಂಟ್ ಟು ವೆಲ್ಕಮ್ ರವಿ ಅಣ್ಣ ಆನ್ ಸ್ಟೇಜ್. Actually, if you don't mind, ಕಾರ್ಯಕ್ರಮ ಮುಂದುವರಿಬೇಕು ಅಂದರೆ ಐ ಥಿಂಕ್ ಐ ವಾಂಟ್ ಟು ಶೋ ಫ್ಯೂ ಟ್ರೈಲರ್ಸ್ ಆ್ಯಂಡ್ ಟೀಸರ್ಸ್ ಟು ರವಿ ಅಣ್ಣ. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್ ದಟ್ ವಿ ಜಸ್ಟ್ ಕಾಲ್ ಹಿಮ್, ಮೇಕ್ ಹಿಮ್ ಸಿಟ್ ಹಿಯರ್ ಅಟ್ ಅವ್ರು ಮಾತಾಡೋದು ಸರಿ ಇಲ್ಲ. ಸೊ ಯು ಡೋಂಟ್ ಮೈಂಡ್ ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರ್ಬೋದಾ? ಇಸ್ ದಟ್ ಓಕೆ ವಿತ್ ಆಲ್? ಇಸ್ ದಟ್ ಓಕೆ? ಪ್ಲೀಸ್, ಇಸ್ ಓಕೆ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೃಷ್ಣ ನಿನ್ನೆ ಫೋನ್ ಮಾಡಿ ಅಲ್ಲೊಬ್ಬರೇ ಕೇಳಿದ್ದು, ನಿನ್ನೆ ಫೋನ್ ಮಾಡಿ ಬರಬೇಕು ಅಂದರೆ, ಏನಪ್ಪ ಈಗ ಬರೋದು ಅಂದರೆ, ನೀವು ಜೊತೆಗಿರಬೇಕು ಸರ್ ಅಂದರು. ನಾನು ಯಾವಾಗಲೂ ಸುದೀಪ್ ಜೊತೆ ಇರ್ತೀನಿ ಅಂತ ಅವ್ರಿಗೂ ಗೊತ್ತು, ಸುದೀಪ್ಗೂ ಗೊತ್ತು, ಅದರಲ್ಲೇನು ಸಂಶಯ ಇಲ್ಲವೇ ಇಲ್ಲ. ಕೃಷ್ಣ ಅಂತ ಗೆಟಪ್, ನಾನು ಕೃಷ್ಣ ಗೆಟಪ್ ಆಗ್ತಾ ಗೊತ್ತಾ ರೀಸೆಂಟಾಗಿ ಆಗುತ್ತಾ ಅಂತ ತುಂಬ ಜನ ಯೋಚನೆ ಮಾಡಿದ್ದು ಉಂಟು. ಆದರೆ ಆ ಕೃಷ್ಣ ಗೆದ್ದಾಯಿತು ಕುರುಕ್ಷೇತ್ರದಲ್ಲಿ. ಸೊ ಈ ಕೃಷ್ಣ ಪೈಲ್ವಾನಲ್ಲಿ ಗೆಲ್ಲೋದ್ರಲ್ಲಿ ಏನೋ ಸಂಶಯ ಇಲ್ಲ, ಡೌಟೇ ಇಲ್ಲ. ಇವಾಗ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದೀರಾ, ನಾವಿಬ್ಬರು ಪ್ರೊಡ್ಯೂಸ್ ಮಾಡಿದ್ದೀರಾ. ಫಸ್ಟ್ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಸಿನಿಮಾ ಒಳ್ಳೇದಾಗೋದು ಯಾವಾಗ ಅಂದರೆ, ಒಂದು ಸಿನಿಮಾ ಫಸ್ಟು ಬೆಂಕಿ ಕಾಣಿಸ್ಬೇಕು, ಒಂದು ಫೈರ್ ಕಾಣಿಸ್ಬೇಕು ಅಂತೀವಿ, ಒಂದು ಉತ್ಸಾಹ ಕಾಣಿಸ್ಬೇಕು ಅಂತೀವಿ. ಆ ಸಿನಿಮಾ ಇವಾಗ ಅಷ್ಟು ನೋಡಿದಾಗ ಅದ್ರಲ್ಲಿ ಕಾಣಿಸಿದ್ದು, ಫಸ್ಟ್ ಕಾಣಿಸಿದ್ದು ನನಗೆ ಆ ಫೈರ್ ಕಾಣಿಸ್ತು, ಒಂದು ಬೆಂಕಿ ಕಾಣಿಸ್ತಿದೆ ಸಿನಿಮಾಲಿ. ಏನೋ ಒಂದು ಚಾರ್ಜ್, ನಾಳೆ ಬೆಳಗ್ಗೆ ಎದ್ದು ಸಿನಿಮಾ ನೋಡೋಣ ಅಂತ ಅನಿಸುತ್ತೆ ನನಗೆ. ಆ ಚಾರ್ಜ್ ಫಸ್ಟು ಪೈಲ್ವಾನ್ ಟ್ರೈಲರ್ ನೋಡಿದ ತಕ್ಷಣ ಆ ಬೆಂಕಿ ಪೈಲ್ವಾನ್ ಅನ್ನೋದು ಟ್ರೈಲರ್ಗೆ ತಾಕತ್ತು ಏನು ಬೇಕೋ, ತೂಕ ಏನು ಬೇಕೋ ಅದು ಸುದೀಪಲ್ಲಿದೆ. ಡೈರೆಕ್ಟರ್ ಮಾಡೋ ಡೈರೆಕ್ಷನಲ್ಲಿ ಕಾಣಿಸ್ತಿದೆ. ಆ ತೂಕ ಖಂಡಿತ ಈ ಸಿನಿಮಾದಲ್ಲಿದೆ.
ಇನ್ನೊಂದು ಫಸ್ಟ್ ಆಫ್ ಆಲ್ ನಮ್ಮ ಸುದೀಪ್ ನೋಡಿದಾಗ ಅನ್ಸೋದು, ಸುದೀಪ್ ಪೈಲ್ವಾನ್ ಮಾಡೋದು ಹೆಂಗಪ್ಪ, ಸುದೀಪ್ ಯಾವಾಗ ಪೈಲ್ವಾನ್ ಆಗ್ತಾರೆ, ಯಾವಾಗ ಹೆಂಗೆ ಮಾಡ್ಬೋದು ಇದು ಅಂದರೆ, ಒಂದು ಆರ್ಟಿಸ್ಟು ಎಷ್ಟು ಬೇಗ ಒಂದು ಕ್ಯಾರೆಕ್ಟರ್ಗೋಸ್ಕರ ತನ್ನನ್ನು ತಾನು ಅರ್ಪಿಸ್ಕೊಂಡು ಇಮಿಡಿಯೇಟಾಗಿ ಒಂದು ಗೆಟಪ್ ಚೇಂಜ್ ಮಾಡೋ, ಒಂದು ಮಸಲ್ಸ್ ಬಿಲ್ಡಪ್ ಮಾಡೋದಿರಲಿ, ಇಲ್ಲ ಕ್ಯಾರೆಕ್ಟರ್ ತಕ್ಕಾಗ ಒಂದು ರೆಡಿ ಆಗೋದಿರಲಿ, ರೆಡಿ ಆಗಿ ಮತ್ತೆ ಇನ್ನೊಂದು ಸಿನಿಮಾಗೆ ವಾಪಸ್ ಇಳಿಸೋದು ಇದೆಯಲ್ಲ, ಅದು ಫಸ್ಟು ಸುದೀಪ್ಗೆ ಆ್ಯಡ್ಸ್ ಆಫ್ ಹೇಳಬೇಕಾಗಿರೋದು ನಾವು. ಯಾಕಂದರೆ ನನಗೆ ಗೊತ್ತು ಈ ತೂಕ ಹಾಕಿದ್ಮೇಲೆ ಇಳಿಸೋದು ಎಷ್ಟು ಕಷ್ಟ ಅಂತ. ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ನಾನು ಹತ್ರ 30 ವರ್ಷ ಮೇಂಟೈನ್ ಮಾಡಿದಾಗ ಒಂದ್ಸರಿ ಬ್ಯಾಕ್ ಪೇನ್ ಆದಾಗ ಅದು ಮತ್ತೆ ಇಳಿಸ್ಬೇಕು ಅಂದರೆ ಇಟ್ಸ್ ನಾಟ್ ಸೊ ಈಸಿ. ಬಟ್ ಅವ್ರ ಕ್ಯಾರೆಕ್ಟರ್ಗೋಸ್ಕರ ಪುಟ್ಟಿಂಗ್ ಆನ್ ವೇಟ್ ಆ್ಯಂಡ್ ಡೆಡಿಕೇಶನ್, 1 ವರ್ಷ ಒಂದು ಸಿನಿಮಾಗೋಸ್ಕರ ಪ್ರಯತ್ನ ಮಾಡೋದು, ಅದು ಕಷ್ಟಪಡೋದು ಇದೆಯಲ್ಲ, ಆ ಕಷ್ಟಕ್ಕೆ ಯಾವತ್ತಿದ್ರೂ ಫಲ ಸಿಗುತ್ತೆ. ಈ ಜನ ಉತ್ತರ ಕೊಟ್ಟೆ ಕೊಡ್ತಾರೆ ಅನ್ನೋದು ಇವತ್ತಲ್ಲ ಅದು ಯಾವತ್ತಿದ್ರೂ ನಾವು ನೋಡಿರೋಂಥ ವಿಷಯ. ಅದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಪ್ರತಿಯೊಂದು ಸಿನಿಮಾ ನಾವು ಕನ್ನಡದಲ್ಲಿ ಇವಾಗ 100 ಕೋಟಿ ಟಚ್ ಮಾಡೋದು ಏನು ಕಷ್ಟ ಅಲ್ಲ ಅಂತ ಒಂದು ತೋರಿಸುವಂಥ ಒಂದು ದಾರಿ ಬರ್ತಾ ಇದೆ. ಅದನ್ನು ನೋಡಿದಾಗ ಪ್ರತಿ ಸಾರಿ ನನಗೆ ಯಾವಾಗಲೂ ಹೇಳ್ತಿದ್ದೆ, ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ. ನಾನು 30 ವರ್ಷದಿಂದ ಹೇಳ್ತಿದ್ದೆ, ನಾನು ಯಾವತ್ತಿದ್ರೂ ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ. ಅದನ್ನು ಪದೇ ಪದೇ ಇನ್ನೊಬ್ರು ಪ್ರೂವ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಫಸ್ಟ್ ಮನಸ್ಸಿಗೆ ಸಂತೋಷ ಆಗೋದು ನನಗೆ ಅದು. ಅದರಲ್ಲೂ ನಮ್ಮ ಸಿನಿಮಾ ಬೇರೆ ಭಾಷೆಗಳಲ್ಲಿ ಅಲ್ಲಿ ಕಾಯ್ತಾ ಇರ್ತಾರೆ ನಮ್ಮ ಸಿನಿಮಾ ನೋಡೋದಕ್ಕೆ, ಇವರೇನೋ ಮಾಡಿದ್ದಾರೆ ನಾವು ನೋಡೋಣ ಅಂತ. ಪ್ರತಿ ಸಾರಿ ಡಬ್ ಮಾಡ್ಕೊಂಡು ಹೋಗಿ ಸಿನಿಮಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಎಲ್ಲಿ ಇಡೀ ಇಂಡಿಯಾ ಸುತ್ತಾಡ್ಕೊಂಡು ಬರೋ ಲೆವೆಲ್ಗೆ ಇಂಡಿಯಾ ಬೆಳೀತಾ ಇದೆ. ಅದರಲ್ಲಿ ನನ್ನ ದೊಡ್ಡ ಮಗ ಸುದೀಪ್ ಒಬ್ಬ ಪಾತ್ರ ವಹಿಸ್ತಾನೆ ಅಂದರೆ ಇನ್ನು ಅದಕ್ಕಿಂತ ಸಂತೋಷ ನನಗೆ. ಇಂಡಸ್ಟ್ರಿ ಬೆಳೀಬೇಕು, ಧೈರ್ಯ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಮಾಡೋರಿಗೆ, ಹಿಂದೆ ಬರೋರಿಗೆ ಈ ಥರ ಸಿನಿಮಾಗಳು ಧೈರ್ಯ ಕೊಡುತ್ತೆ. ಫಸ್ಟು ನಾವು ಖರ್ಚು ಮಾಡ್ಬೋದು, ಕಷ್ಟಪಟ್ಟರೆ ಫಲ ಸಿಗುತ್ತೆ ಅನ್ನೋ ಒಂದು ಉತ್ಸಾಹ ಕೊಡ್ತಾರಲ್ಲ, ಅವರು ನಿಜವಾದ ಹೀರೋಗಳು. ಆ ಸಿನಿಮಾ ನಾನು ಸುದೀಪ್ ಆ ಲಿಸ್ಟಲ್ಲಿ ಸೇರ್ತಾನೆ. ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಅದರ ಗುರಿ ನೆಕ್ಸ್ಟ್ ಏನು ಸಾಕು, ಇದು ದಾಟಿದೆ, ಇದು ನೆಕ್ಸ್ಟ್ ದಾಟಿದೇನೋ, ಇದು ಎತ್ತರಕ್ಕೆ ಹೋಗ್ತಾ ಇರ್ತಾರಲ್ಲ, ಅದು ಸಿನಿಮಾ ಇಂಡಸ್ಟ್ರಿ ಬೆಳೆಯೋದಕ್ಕೆ ಕಾರಣ. ಸೊ ಎವ್ರಿಬಡಿ ಶುಡ್ ಬಿ ಎ ರೀಸನ್ ಟು ಗ್ರೋ ದ ಸಿನಿಮಾ ಅನ್ನೋದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ. ಅದರಲ್ಲಿ ಐ ಕ್ಯಾನ್ ಸಿ ಇಂಡಸ್ಟ್ರಿ ಇವತ್ತು 100 ಕೋಟಿ ಟಚ್ ಮಾಡ್ತಾ ಇದೆ. ಇವಾಗ 100 ಕೋಟಿ ಅನ್ನೋದು ಒಂದು ಕಾಲದಲ್ಲಿ 100 ಕೋಟಿ ಅಲ್ಲ, 1 ಕೋಟಿ ಟಚ್ ಮಾಡೋಕ್ಕೆ ನಾವು 100 ದಿವಸ ಕಾಯಬೇಕಾಗಿತ್ತು. ಇವತ್ತು 100 ಕೋಟಿ ಟಚ್ ಮಾಡೋದಕ್ಕೆ 1 ವಾರ ಕಾದರೆ ಸಾಕಿರುತ್ತೆ. 1 ವಾರ ಅಲ್ಲಿ 3 ವಾರ ಮ್ಯಾಕ್ಸಿಮಮ್ 100 ಕೋಟಿ ಟಚ್ ಮಾಡೋಕ್ಕೆ ಸಿನಿಮಾ. ಸೊ ಕನಸಿಗೆ ಮಿತಿ ಇಲ್ಲ, ಆಸೆ ಯಾರು ಎಷ್ಟು ಬೇಕಾದ್ರೆ ಆಸೆ ಕಾಣ್ಬೋದು, ಅದು ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದು ಕನ್ನಡ ಇಂಡಸ್ಟ್ರಿ ಇವತ್ತು ಬೆಳೀತಾ ಇದೆ. ಅದು ನೋಡ್ತಾ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದರಲ್ಲಿ ಎಲ್ಲರೂ ಪಾಲ್ದಾರರು. ಇವತ್ತು ಪ್ರತಿಯೊಬ್ಬರು ಬರೀ 6 ಅಡಿ, ನಾವೆಲ್ಲ ಇದ್ದಾಗ 5 ಅಡಿ 7 ಇಂಚು ನಾವೆಲ್ಲ ಬಂದಾಗ. ಸೊ ನಾವು ಒಂದು ಲೇಜಿಗೆ ಇಂಡಸ್ಟ್ರಿ ತಂದರೆ ಈ 6 ಅಡಿನವರೆಲ್ಲ 100 ಕೋಟಿಗೆ ಇಂಡಸ್ಟ್ರಿ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಕೃಷ್ಣಗೆ ಒಳ್ಳೇದಾಗಲಿ, ಸುದೀಪ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಚಿತ್ರ ನೋಡಲೇಬೇಕು ಅಲ್ವಾ? ಸೊ ಆಸ್ ಅನ್ ಆಡಿಯನ್ಸ್, ಬಿಕಾಸ್ ನಾವೆಲ್ಲ ನೋಡಿಲ್ಲ ಇನ್ನು, ಆಸ್ ಅನ್ ಆಡಿಯನ್ಸ್ ಹೇಗೆ ಅನಿಸ್ತು ಚಿತ್ರದ ಬಗ್ಗೆ ಚೂರು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಅನಿಸ್ತು ಫಿಲಮ್ ನೋಡಿ ನಿಮಗೆ ಅಂತ? ಮೊದಲನೇದಾಗಿ ಜಗದ್ಗುರು ಶಂಕರಾಚಾರ್ಯ ನೆನೆಸ್ಕೊಳ್ತಾರೆ. ಬಂದಿರೋ ಎಲ್ಲರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟಾಗಿ ವೇದಿಕೆ ಮೇಲೆ ಬಂದೆ. ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳೋಕ್ಕಿಂತ ಮುಂಚೆ ಈ ಸಿನಿಮಾ ಮಾಡಿದ್ದಕ್ಕೆ, ಈ ಸಿನಿಮಾದಲ್ಲಿ ನಾನಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆ ಥರ ಅನ್ನಿಸ್ತು ನನಗೆ ಆ ಸಿನಿಮಾ ನೋಡಿ. ಯಾಕಂದರೆ ಒಂದು ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಸಿನಿಮಾ ಆ್ಯಂಡ್ ಸಿನಿಮಾ ಏನೋ ಒಂದು ರೀಲ್ ಇದೆ, ಕ್ಲೈಮ್ಯಾಕ್ಸ್ ರೀಲು, ಅದು ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿ ಕೃಷ್ಣ ಸರ್ ಅದನ್ನು ಮಾಡಿರೋದು ಒಂದು ಹೈಲೈಟ್ ಸಿನಿಮಾ. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ನನಗೆ ಅಷ್ಟು ಯೋಗ್ಯತೆ ಇಲ್ಲ. ಬಟ್ ಅವರು ಒಂದೊಂದು ಸೀನಲ್ಲಿ ಇದ್ದಾಗಲೂ ಅವ್ರು ಏನಕ್ಕೆ ಅಭಿನಯ ಚಕ್ರವರ್ತಿ ಅನ್ನೋದನ್ನು ಈ ಸಿನಿಮಾ ಇನ್ನೊಂದ್ಸಲಿ ಪ್ರೂವ್ ಮಾಡುತ್ತೆ. ಅಂದರೆ ಅಷ್ಟು ಡೆಡಿಕೇಶನ್ ಆ್ಯಂಡ್ ಒಂದು ಅದ್ಭುತವಾದ ಸಿನಿಮಾ ನಾನಿರೋದು. ಐ ಫೀಲ್ ಪ್ರೌಡ್ ಆಫ್ ದಟ್. ಥ್ಯಾಂಕ್ ಯು ಸರ್. ದಯವಿಟ್ಟು ಕೂತ್ಕೊಳ್ಳಿ. ಸರ್, ಬಿಗ್ ಬಜೆಟ್ ಸಿನಿಮಾ ಜೊತೆಗೆ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿದೆ. ಓವರ್ ಆಲ್ ವರ್ಲ್ಡ್ ವೈಡ್ ಎಷ್ಟು ಸ್ಕ್ರೀನಲ್ಲಿ ಈಗ ನಮಗೂ ಒಂದು ಹೆಮ್ಮೆ, ಕುತೂಹಲ ಇದೆ. ಇದು ಪ್ರಶ್ನೆ ಯಾರಿಗೆ? ಕಾರ್ತಿಕ್ ಅವರಿಗೆ ಸರ್. ಅವಾಗ ಹೇಳಿದ್ರು ಟೋಟಲ್ 4,000 ಆಗುತ್ತೆ. 4,000 to 4,100. ಆ್ಯಕ್ಚುಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಒಂದು ಹಿಂದಿಯಲ್ಲಿ ಹೈಯೆಸ್ಟ್ ಸ್ಕ್ರೀನಲ್ಲಿ ಆಗ್ತಿರೋದು. ಅಲ್ಲೊಬ್ರು ಮೈಕ್ ಇಟ್ಕೊಂಡಿದ್ದಾರೆ, ಕ್ವಶನ್ ಕೇಳೋದು. ಮೈಕ್ ತಗೊಳ್ಳಿ.
ಎಕ್ಸ್ಕ್ಲೂಸಿವ್ಲಿ ಪೈಲಾನ್ಗೋಸ್ಕರ ಕೆಲವು ಥಿಯೇಟರ್ ರೀಓಪನಿಂಗ್ ಆಗಿದೆ ಅಂದರೆ ರೂರಲ್ ಬೇಸ್ಡಾ ಸಿಟಿ ಬೇಸ್ಡ್ ಥಿಯೇಟರ್ ಎಲ್ಲ ರೂರಲ್ ಸಿ ಸೆಂಟರ್ಸ್ ಅಂತ ಏನಂತಾರೆ, ಎಷ್ಟೊಂದು ಥಿಯೇಟ್ರ್ ಮುಚ್ಚೋಗಿತ್ತು. ಅವರು ಈ ಪಿಕ್ಚರ್ಗೆ ಪೈಲ್ವಾನ್ಗೋಸ್ಕರ ರೀಓಪನ್ ಮಾಡ್ತಾರೆ. ಎಷ್ಟೋ ಕಡೆ ಎಸ್ಪೆಷಲಿ ಹೈದರಾಬಾದ್, ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಆ ಕಡೆ ಅಟ್ಲೀಸ್ಟ್ ಒಂದು 5-6 ಸೆಂಟ್ರು ರೀಓಪನ್ ಆಗ್ತಿದೆ. ಅದೇ ಥರ ಈಗ DKT ಕೋಲಾರ, ತುಮಕೂರು ಯಾವುದೋ ಎಲ್ಲ ಜನರೇ ಅದು ತೆಲುಗು ಸೆಂಟ್ರ್ ಅಂತ ಹೇಳ್ಕೊಬೋದು. ಯಾವುದು ತೆಲುಗು ಅಲ್ಲ, ಅದೆಲ್ಲ ಕರ್ನಾಟಕ ಸೆಂಟ್ರ್ಗಳು. ಕರ್ನಾಟಕದಲ್ಲಿರೋದು ಕರ್ನಾಟಕ ಸೆಂಟ್ರ್, ಯಾವುದು ತೆಲುಗು ಸೆಂಟ್ರ್ ಅಲ್ಲ, ತಮಿಳ್ ಸೆಂಟ್ರ್ ಅಲ್ಲ. ಅವ್ರನ್ನ ನಾವು ಬರೀ ತೆಲುಗು ಪಿಕ್ಚರ್ ಹಾಕಿ ಇದು ಮಾಡಿದ್ವಿ. ಅವರೆಲ್ಲರೂ ಕನ್ನಡ ಪಿಕ್ಚರ್ ಆಗ್ತದೆ. ಎಂಟೈರ್ KTಲಿ ಎಷ್ಟೋ ಹೊಸ ಈ ಕ್ಯಾಲ್ನೂರು ಅಂತ ಜಾಗವನ್ನು H ಕ್ರಾಸ್ ಅನ್ನೋ ಒಂದು 15-20 ಕಿಲೋಮೀಟರ್ ಇದೆ. ಅದನ್ನೆಲ್ಲ ಯಾವುದೂ ಸಿನಿಮಾ ಇವತ್ತರೆಗೂ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೆ. ತೆಲುಗು ಎಲ್ಲ ಒಂದು ಬಾಹುಬಲಿ ಆಗಿರ್ಬೋದು. ಅದಾದಮೇಲೆ ಎಷ್ಟೋ ಕಡೆ ಅದೇ ಥರ ಅದು ರಿಲೀಸ್ ಆಗ್ತದೆ. ಫಿಲ್ಮಿ ಬಿಡಿ ಸರ್ ಟ್ರೈಲರು ಎಲ್ಲ ನೋಡ್ತಾ ಇದ್ರೆ ಲಿಟ್ರಲಿ ನಮಗೆ ಮೈ ತುಂಬ ಅನ್ಸುತ್ತೆ. ಸುದೀಪ್ ಅವ್ರನ್ನ ಇದುವರೆಗೂ ಈ ಥರ ನೋಡಿದ್ದಿಲ್ಲ. ಪರ್ಸ್ನಲಿ ನಿಮ್ಮನ್ನ ಈ ಥರ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ಸರ್ ನಿಮ್ಮ ಫೀಲಿಂಗೆ ನನಗೂ ಸರ್ ದೇವರೊಳಗೆ ಹೇಳ್ತಾ ಇದ್ದೀನಿ. ನಾನು ಈ ಥರ ನನ್ನ ಕನಸು ಅಂತ ಹೇಳ್ತಾರೆ, ಮತ್ತೆ ಕನಸಲ್ಲ, ಕೆಟ್ಟ ಕನಸಲ್ಲೂ ನಾನು ಯೋಚನೆ ಮಾಡಿಲ್ಲ. ನಾನು ಈ ಥರ ಒಂದು ಯಾಕಂದ್ರೆ ನಾನು ಚೆನ್ನಾಗಿದ್ದೆ ಜೀವನದಲ್ಲಿ, ಆರಾಮಾಗಿದ್ದೀನಿ. ನಾವು ರವಿ ಸರ್ ಎಲ್ಲ ಸಿಕ್ಕಿದಾಗ ಒಳ್ಳೆ ಚಿಕ್ಕಿ ತಿಂತಾ ಇದ್ವಿ, ಕೋಡ್ಬಳೆ ತಿಂತಾ ಇದ್ವಿ. ನಮಗೆ ಇದೆಲ್ಲ ತುಂಬ ಮಿಸ್ ಮಾಡಿದ್ದೀನಿ ನಾನು. ದಿಸ್ ಇಸ್ ನಾಟ್ ಇವನ್ ಇನ್ ಮೈ ಅಜೆಂಡಾ ಆಫ್ ಲೈಫ್, ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಸರ್. ಅಂದರೆ ಇವತ್ತು ಈ ದಬಾಂಗಲ್ಲಿ ಶೂಟಿಂಗಲ್ಲಿ ಅವ್ರು ಹೇಳೋಕ್ಕಿಂತ ಮುಂಚೆನೇ ಶರ್ಟ್ ಬಿಚ್ಚಿಬಿಡ್ತೀವಿ ನಾವೇ. ಎಲ್ಲೋ ಒಂದು ಕೆಟ್ಟ ಧೈರ್ಯ ಅಂತ ಹೇಳ್ತೀವಿ. ಬಿಕಾಸ್ ಅಲ್ಲಿ ಹೋದ್ರೂ ನಾವು ಇದರಲ್ಲಿ ನಾನು ಒಬ್ಬರೇ ಇದ್ದೀನಿ. ಕಬೀರ್ ಆಫ್ ಕೋರ್ಸ್ ಅಲ್ಲಿ ಇಯರ್ಸ್ ಆಫ್ ಟ್ರೈನಿಂಗ್ ಇದೆ ಸಲ್ಮಾನ್. ಸೊ ಈ ಕಮ್ಸ್ ಲೈಕ್ ದ್ಯಾಟ್ ಪಂಪ್ಡ್ ಅಪ್. ಸೊ ಅಲ್ಲೊಂದು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಧೈರ್ಯ ಮಾಡೋದಕ್ಕೆ, ಇಟ್ಸ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ನನಗೂ ಕೂಡ ಇವತ್ತು ಮಾಡೋದಕ್ಕೆ. ಐ ಫೀಲ್ ಗುಡ್ ದಟ್ ಮಾಡೋದು ಶುರು ಮಾಡಿದ್ದೀನಿ. ಬಟ್ ಅಟ್ಲೀಸ್ಟ್ ಕನ್ನಡ ಸಿನಿಮಾದಲ್ಲೇ ಸ್ಟಾರ್ಟ್ ಆಯಿತು ಫಸ್ಟಿಗೆ. ಇದನ್ನು ಬಂದಂಥ ನನ್ನ ಸ್ನೇಹಿತರಾಗಲಿ ಫ್ಯಾಮಿಲಿನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಐ ಫೀಲ್ ಗುಡ್. ನನಗೆ ಇದು ಈವನ್ ಐ ಆಮ್ ಎಕ್ಸೈಟೆಡ್ ಟು ಸಿ ಹೌ ದ ರಿಯಾಕ್ಷನ್ ಇಸ್ ಟುವರ್ಡ್ಸ್ ದಿಸ್. ಇದು ಗಲ್ಫ್ ಕಂಟ್ರೀಸಲ್ಲಿ 65 ಸೆಂಟರ್ 65 ಸ್ಕ್ರೀನ್ಸ್ ಹೇಳಿದರೆ 65 ಸ್ಕ್ರೀನ್ಸ್ ಅಂದರೆ UAE, ಕುವೈಟ್, ಎಂಟೈರ್ ಅದರಲ್ಲಿ ಬಾರೇನ್ ಎಲ್ಲ ಕಡೆ ಕತಾರ್ ಎಲ್ಲ ಸೇರಿ 65 ಸ್ಕ್ರೀನ್ಸ್. ಅಲ್ಲಿ ಇದು ಅರೇಬಿಕ್ ಅಲ್ಲ ಕನ್ನಡ ಭಾಷೆನೇ, ಕನ್ನಡ ಮತ್ತು ಇಂಗ್ಲೀಷ್ ಇಲ್ಲ, ಕನ್ನಡ ತಮಿಳ್ ಎರಡೂ ಸೇರಿ ಇದಾಗ್ತದೆ, ರಿಲೀಸ್ ಆಗ್ತದೆ ವರ್ಷನ್. ಇಂಗ್ಲೀಷ್ ಇಲ್ಲ, ಸಬ್ಟೈಟಲ್ಸ್ ಆಬ್ವಿಯಸ್ಲಿ ನೀವು ಔಟ್ಸೈಡ್ ಇಂಡಿಯಾ ಹಾಕಲೇಬೇಕು. ಅಲ್ಲಿ ಅರಾಬಿಕ್ ಸಬ್ಟೈಟಲ್ಸ್ ಇದು ರಿಲೀಸ್ ಆಗ್ತದೆ ಫಾರ್ ಲೋಕಲ್ ಇದು. ಬಟ್ ಕನ್ನಡ ಮತ್ತು ತಮಿಳ್ ಭಾಷೆ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗ್ತದೆ. ಹಾಗಾಗಿ ಕನ್ನಡನೇ ಮೇಜರ್ ಕನ್ನಡನೇ ಸರ್, ಕೆಲವು ಕಡೆ ತಮಿಳು. ಆಫ್ರಿಕಲ್ ಕನ್ನಡನೇ ಸರ್ ಅವರಲ್ಲಿ. ಅಲ್ಲ ಅಲ್ಲಿ ಸೆನ್ಸರ್ ಆ ಥರದ್ದು ಅಲ್ಲಿ ಸೆನ್ಸರ್ ಟೈಮ್ ತೊಗೊಳುತ್ತೆ ಸರ್, ಒಂದು 15-20 ಡೇಸ್ ಆಗುತ್ತೆ ಸೆನ್ಸರಲ್ಲಿ. ಇಲ್ಲಿ ಗಲ್ಫದ್ದು ಸೆನ್ಸರ್ ಸಮಸ್ಯೆ ಅದಾಯಿತು ಸರ್, ಗಲ್ಫ್ ಸೆನ್ಸರ್ಸ್ ಆಯಿತು. ಅದಾದ ನಂತರ ಬಹುತ್ ಪ್ರಶ್ನೆ 12ನೇ ತಾರೀಕಿಗೆ ಫಿಕ್ಸ್ ಮಾಡೋ ಕಾರಣ ಅಂದರೆ ಈಗ 13ನೇ ತಾರೀಕು ಆದರೆ ಹುಣ್ಣಿಮೆ ಬಂದ್ಬಿಡುತ್ತೆ, ಪಕ್ಷ ಬಂದ್ಬಿಡುತ್ತೆ, ಆ ಥರದ್ದು ಏನಾದರೂ ನಂಬಿಕೆ ಇಟ್ಕೊಂಡಿದ್ದೆ ಹೆಂಗೆ? ಸುದೀಪ್ ಸರ್ ಮೋಸ್ಟ್ ಆಫ್ ದ ಸಿನಿಮಾ ಗುರುವಾರನೇ ರಿಲೀಸ್ ಆಗೋದು. ಹೆಬ್ಬುಲಿನೂ ಗುರುವಾರ ರಿಲೀಸ್ ಆಗಿತ್ತು. ಗುರುವಾರ ಒಳ್ಳೆ ದಿನ ಅಂತ ರಿಲೀಸ್ ಮಾಡ್ತಾರೆ ಅಷ್ಟೇ. ಹುಣ್ಣಿಮೆ ಅದೆಲ್ಲ ಇದೆ, ಎಲ್ಲ ಸಿನಿಮಾನು ಗುರುವಾರ ರಿಲೀಸ್ ಆಗುತ್ತೆ. ಗುರುವಾರ ಸರ್ ಹೌದು. ಸರ್ ಅಲ್ಲ, ದೇರ್ ಇಸ್ ಮೈಕ್ ದೇರ್, ಪ್ಲೀಸ್ ಹ್ಯಾಂಡ್ ಇಟ್ ಓವರ್. ಸರ್ ಇದನ್ನ ಒಂಚೂರು ಜೋರಾಗಿ ಹೇಳಿ ಸರ್, ಪ್ಲೀಸ್. ನೀವು ನ್ಯಾಯ ಕೊಡಿ, ಸ್ವಲ್ಪ ಜೋರಾಗಿ ಹೇಳಿ ಸರ್. ನೀವು ದಪ್ಪ ಆಗ್ತಾ ಇದೆಯಲ್ಲ, ಸರ್ ಜೋರಾಗಿ ಹೇಳಿ, ಮೈಕ್ ಹತ್ರ ಇಟ್ಕೊಂಡು ಹೇಳಿ ಸರ್. ನೋಡಿ ಅವರು ಸಾಕು ಸರ್, ಅರ್ಥ ಆಯ್ತು ಸರ್. ಯಾಕೆ ಅವಸ್ಕೊಂಡಿದ್ದೀರಾ ನೀವು? ಸೀರೆ ಹಾಕ್ಕೊಂಡಿಲ್ವಲ್ಲ ಸರ್, ಅದು ಹಾಕೊಂಡ್ರೆ ಕವರ್ ಮಾಡ್ಕೊಬೋದು. ಬನ್ನಿ ಎದುರುಗಡೆ ಕುತ್ಕೊಳ್ಳಿ. ಇಲ್ಲ ಸರ್, ನಿಂತ್ಕೊಳ್ತೀನಿ, ಎಲ್ಲರೂ ಹಿರಿಯರಿದ್ದಾರೆ, ನಿಂತ್ಕೊಳ್ಳೋ. ಇಲ್ಲ, ಇದಕ್ಕೆ ಸುದೀಪ್ ಅವರೇ ಉತ್ತರ ಕೊಡ್ತಾರೆ ಸರ್. ಏನು ಸರ್ ಚೆನ್ನಾಗಿ ತಿಂತಾ ಇದ್ದ ಸರ್. ಅವನಿಗೆ ಯಾವಾಗಲೂ ನಾನು ಏನಪ್ಪ ಅಂತ ಕೇಳಕ್ಕೆ ಹೋದ್ರೆ ಸ್ಟ್ರೆಸ್ಸು ಅನ್ನೋರು. ಏನು ಕಿಟಪ್ಪ ಇವಾಗ ತಿಂತಾ ಇದ್ದಂದ್ರೆ ಖುಷಿಯಲ್ಲಿದ್ದೀನಿ ಸರ್ ಅನ್ನೋರು. ಕಿಟಪ್ಪ ಏನು ತಿಂತಾ ಇದ್ದಂದ್ರೆ ಹೊಟ್ಟೆ ಸಿಗ್ತಾ ಇದೆ ಅನ್ನೋರು. ಕಿಟಪ್ಪ ಏನು ತಿಂತಾ ಇದ್ದಂದ್ರೆ ಹೆಂಡತಿ ಏನೋ ಕಳಿಸ್ತಾ ಇದೆ ಅನ್ನೋರು. ಒಟ್ಟು ತಿಂತಾ ಇದ್ರು ಸರ್.
ಅದಕ್ಕೆ ಯಾವತ್ತೂ ಅವ್ರು ಅನ್ಯಾಯ ಮಾಡ್ಕೊಂಡೇ ಇಲ್ಲ. ಹಿ ಏಟ್ ವೆಲ್ ಸರ್. ಎಲ್ಲಿಂದ ಬರ್ಬೇಕು ಸರ್ ಇಲ್ಲ ಅದು ಡಯಟಿಂಗ್ ಅಂತೂ ಬರಲ್ಲ. ಹಿಸ್ ವೈಫ್ ಲುಕ್ಸ್ ಆಫ್ಟರ್ ಹಿಮ್ ವೆಲ್ ಆ್ಯಂಡ್ ವೆನ್ ಶಿ ಈಸ್ ನಾಟ್ ದೇರ್ ಶಿ ಮೇಕ್ ಶ್ಯೂರ್ ಎವ್ರಿಬಡಿ ಲುಕ್ಸ್ ಆಫ್ಟರ್ ಹಿಮ್. He is well fed, sir. He's a good producer. Yes, sir. ಸುದೀಪ್ ಸರ್. Sir, I think ಒಂದು ಖುಷಿ ಆಗೋದೇನೆಂದರೆ ಅವರು ನಮ್ಮಗಳಿಗೆ ಕೊಡುವಂಥ ಒಂದು ಗೌರವ ಸರ್. ಐ ಪರ್ಸ್ನಲಿ ಫೀಲ್ ಬಾಲಿವುಡ್ ಅಂತ ಅಲ್ಲ, ನಾನು ಹೈದರಾಬಾದ್ಗೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ನಮ್ಮನ್ನು ರಿಸೀವ್ ಮಾಡೋ ರೀತಿ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಏನಕ್ಕಂದರೆ ಭಾಷೆ ಅನ್ನೋದೇನಿದೆ ಇದೇ ನಮಗೆ ಗೋಡೆ ಆಗಿತ್ತು ಸರ್ ಎಲ್ಲರಿಗೂ. ಯಾವುದೋ ಒಂದು ಚಿಕ್ಕ ಮಾತಿಂದ ಭಾಷೆಗೆ ಜಗಳ ಆಗ್ತಾ ಇತ್ತು. ಆ ಗೌರವ ಕೊಟ್ಟಾಗ ನಮಗೆ ಅವ್ರು ಬಂದಾಗ ಆ ಗೌರವ ವಾಪಸ್ ಕೊಡಬೇಕು ಅಂತ ಅನ್ಸುತ್ತೆ. ಕೊಟ್ಟಿದ್ದು ಅಂದಾಗ ನಾವು ತಪ್ಪಾಗ್ಬಿಡ್ತೀವಿ. ಇವತ್ತಿಗೆ ದೇರ್ ಇಸ್ ನಥಿಂಗ್ ಲೈಕ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಎವ್ರಿಥಿಂಗ್ ಈಸ್ ಈಕ್ವಲ್. ಐ ಥಿಂಕ್ ಆ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಒಂದು ಎಲ್ಲೋ CCFಯಿಂದ ಸ್ಟಾರ್ಟ್ ಆಗಿದ್ದು ಕೆಲವು ವಿಚಾರಗಳು ಇವತ್ತು ಹೋಗ್ತಾ ಹೋಗ್ತಾ ಬೇರೆ ರೀತಿ ಬೆಳವಣಿಗೆಗಳಾಗ್ತದೆ. ವಿ ಹ್ಯಾವ್ ಎನ್ ಎಕ್ಸ್ಚೇಂಜ್ ಆಫ್ ಆ್ಯಕ್ಟರ್ಸ್, ಥಾಟ್ಸ್, ಐಡಿಯಾಸ್. ಎಲ್ಲರೂ ಎಲ್ಲದನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಯಾರು ಯಾವ ಲ್ಯಾಂಗ್ವೇಜನ್ನು ಇವತ್ತು ಕಮ್ಮಿ ರೀತಿಯಲ್ಲಿ ನೋಡ್ತಾರಲ್ಲ. ಎವ್ರಿಬಡಿ ಟೇಕ್ಸ್ ಎವ್ರಿ ಲ್ಯಾಂಗ್ವೇಜ್ ವೆರಿ ಸೀರಿಯಸ್ಲಿ. ಅಲ್ಲಿ ನಮ್ಮದು ಲ್ಯಾಂಗ್ವೇಜಲ್ಲಿ ಹೋಗಿ ಕೂತ್ಕೊಂಡಿರೋದು ಇವತ್ತಿಗೆ ಭಾಳ ಹೆಮ್ಮೆ ಆಗುತ್ತೆ. ಅವ್ರು ಕೂಡ ಗೌರವದಲ್ಲೇ ನಮಗೆ ಗೊತ್ತಾಗುತ್ತೆ ಸರ್. ನಾವು ಹೋಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ವಿ ಅಂತ ಮೆಕ್ಯಾನಿಕಲ್ ಆಗಿ ಎಲ್ಲೂ ನಡೆದಿಲ್ಲ. ದೇ ಶೋಡ್ ಸೋ ಮಚ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ವಿಚ್ ಐ ರಿಯಲಿ ಕ್ಯಾರಿಡ್ ಬ್ಯಾಕ್. I think our ಬಂದಾಗಲೂ we should all do the same so that that is how I think we all will grow. ಸರ್, ಸುನಿಲ್ ಶೆಟ್ಟಿ ಅವರು ಮೊದಲನೇ ಸರಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು ಹೇಗಿತ್ತು ಅಲ್ಲಿ? ನನಗೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇಲ್ಲ ಅಂದರೆ ಕೆಲವು ಮಾಡೋದಕ್ಕಾಗೋದಿಲ್ಲ. ಒಂದು ಆ್ಯಕ್ಟರ್ನ ಹಾಕ್ಕೊಂಡ್ವಿ ಅಂದ ತಕ್ಷಣ ಕೆಲವು ನಡೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ಕೂತಿದ್ದಾರೆ, ಮಾಣಿಕ್ಯನೇ ತಗೊಳ್ಳಿ. ಐ ವಿಲ್ ಟೆಲ್ ಯು ವೈ ಇಟ್ ಹ್ಯಾಪನ್. ಅದು ರವಿಚಂದ್ರನ್ ಅವ್ರನ್ನ ಹಾಕ್ಕೊಂಡಿದ್ದಕ್ಕಾಗಲಿಲ್ಲ, ಅಥವಾ ಸುದೀಪ್ ಅದನ್ನು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡೋದು ಅನ್ನೋದಕ್ಕಾಗಲಿಲ್ಲ. ಐ ಥಿಂಕ್ ದೇರ್ ಶುಡ್ ಬಿ ಅ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್, ದಟ್ ಲವ್ ಫಾರ್ ಈಚ್ ಅದರ್. ಸೆಕೆಂಡ್, ಅವರಿಗೂ ನಂಬಿಕೆ ಇರಬೇಕು, ಅವ್ರನ್ನ ಕರ್ಕೊಂಬಂದು ನಾವು ದುರುಪಯೋಗಿಸ್ಕೊಳಲ್ಲ ಅಂದ್ಬಿಟ್ಟು. ಆ್ಯಂಡ್ ನಮಗೂ ಆ ನಂಬಿಕೆ ಇರಬೇಕು, ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಮಾಡ್ತಾರೆ ಅಂದ್ಬಿಟ್ಟು. ಅದೆಲ್ಲದು ಪರದೆ ಮೇಲೆ ಕಾಣಿಸ್ದಾಗಲೇ ಒಂದು ಮಾಣಿಕ್ಯ ಆಗೋಕ್ಕೆ ಸಾಧ್ಯ. ಅಲ್ಲಿ ನಿಮಗೆ ಪರಸ್ಪರವಾಗಿ ಯು ಕ್ಯಾನ್ ಸಿ ದಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ದೇರ್. ಹಾಗೆಯೇ ಇಲ್ಲಿ ಬಂದಾಗ ಸುನೀಲಣ್ಣ ಬಂದ್ಬಿಟ್ಟು ಹಿ ಕಮಾಂಡ್ಸ್ ರೆಸ್ಪೆಕ್ಟ್. ಅವರು ಎಲ್ಲ ಕಡೆ ಹೋದ್ರು, ನಾವು ಟೀಮಲ್ಲಿ ನಮ್ಮ ಮ್ಯಾಚ್ಗಳು ಆಡಬೇಕಾದ್ರು ಪ್ರತಿ ತಂಡಕ್ಕೂ ಒಬ್ಬರು ಕ್ಯಾಪ್ಟನ್ ಇರ್ತಾರೆ. ಬಟ್ ಇದನ್ನೆಲ್ಲ ಬಿಟ್ಟು ನಮಗೆ ಅಲ್ಲೊಬ್ಬರು ಕ್ಯಾಪ್ಟನ್ ಇದ್ರು. ಏನೇ ಆದರೂ ಅವ್ರು ಕರೆಯೋರು, ಕಿಚ್ಚ ನೈ ದಿಸ್ ಇಸ್ ನಾಟ್ ರೈಟ್, ಏನು ಹೇಗೆ ಕರೆಯ. ಅಲ್ಲಿ ಯಾರೋ ತಮಿಳವ್ರಿಗೆ ಕರೆಯೋರು, ನೈ ವೈ ಐ ಡೂಯಿಂಗ್ ದಿಸ್, ಐ ಡೋಂಟ್ ಥಿಂಕ್ ಶುಡ್ ಬಿ. ಎವ್ರಿಬಡಿ ಯೂಸ್ ಟು ರೆಸ್ಪೆಕ್ಟ್ ಬಿಕಾಸ್ ದೇ ಕಮಾಂಡ್ ಇಟ್, ಸರ್ಟನ್ ಪೀಪಲ್ ಕಮಾಂಡ್ ಇಟ್. ಇಲ್ಲಿ ಬಂದಾಗ ನಮ್ಮ ತಲೆಯಲ್ಲಿದ್ದು ಒಂದು ಆ ಕ್ಯಾರೆಕ್ಟರ್ಗೆ ನೀವು ನೋಡೋಕ್ಕೆ ಹೋದರೆ ಅವ್ರು ನಮ್ಕಿನ ಫಿಟ್ಟಾಗಿ ಕಾಣ್ತಾರೆ. ಸೂಪರ್ ಫಿಟ್ ಈಸ್. ಸೊ ಆ್ಯಕ್ಟ್ ಪರ್ಸನ್ ಫಾರ್ ಅ ರೋಲ್ ಅದಕ್ಕೆ. ಆ್ಯಂಡ್ ಅವರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಒಂದು ಯಂಗ್ ಸ್ಟೂಡೆಂಟ್ ಥರ ಲ್ಯಾಂಗ್ವೇಜ್ನ ಕಲಿತು ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಅ ಪಾರ್ಟ್ ಆಫ್ ಪೈಲ್ವಾನ್ ಸರ್. ಸರ್, ವಿಜಯ್ PTVಯಿಂದ ಕನ್ನಡ ಸಿನಿಮಾ ಬೇರೆ ಭಾಷೆಗೆ ಡಬ್ ಆಗುತ್ತೆ ಅಂತಂದರೆ, ಅಥವಾ ಬೇರೆ ಭಾಷೆಯಲ್ಲಿ ಬರುತ್ತೆ ಅಂತಂದರೆ, ಕನ್ನಡದಲ್ಲಿ ಸ್ಟಾರ್ಸ್ಗಳು ಬೇರೆ ಭಾಷೆಗೆ ಡಬ್ ಮಾಡೋದು ತುಂಬ ರೇರ್. ಬಟ್ ನೀವು ಈ ಸಿನಿಮಾದಲ್ಲಿ 4 ಭಾಷೆಗೆ ಡಬ್ ಮಾಡಿದ್ರೆ, ಸೊ ಹೇಗೆ ಇದು ಸಾಧ್ಯ ಆಯಿತು ಅಂತ ನಿಮ್ಗೆ ಹೇಗೆ ಪ್ರೊಸೆಸ್ ಹೇಗಿತ್ತು ಅಂತೇಳಿ? ಬಿಕಾಸ್ ನೀವು ಈಗಾದಲ್ಲಿ ಏನು ಲಾಸ್ಟ್ ಸರಿ ಮಾಡಿದ್ವು ಅಂತ ಅನ್ಸುತ್ತೆ ನೋಡಲಿ ಅಷ್ಟು ಭಾಷೆ. ಈಗಾದಲ್ಲಿ ಮೂರು ಮಾಡಿದ್ದೆ ನಾನು, ತೆಲುಗು, ತಮಿಳ್ ಆ್ಯಂಡ್ ಹಿಂದಿ. ಇದರಲ್ಲಿ ಕನ್ನಡ, ತೆಲುಗು, ತಮಿಳ್ ಆ್ಯಂಡ್ ಹಿಂದಿ. ಮಲಯಾಳಂ ಪ್ರಯತ್ನ ಪಡೋ ಧೈರ್ಯ ನನಗೆ ಬರಲಿಲ್ಲ. ಯಾಕಂದರೆ ಇಷ್ಟು ವರ್ಷದ ಎಷ್ಟೇ ಪ್ರಯತ್ನ ಪಟ್ಟರು ಮನೆಯಲ್ಲೇ ಮಾಡೋಕ್ಕಾಗಿಲ್ಲ ನಾನು. ಸೊ ದಟ್ ಒನ್ ಥಿಂಗ್ ಐ ಹ್ಯಾವ್ ನಾಟ್ ಟ್ರೈಡ್. ಮಿಕ್ಕಿದೆಲ್ಲ ವಿ ಆರ್ ಕ್ವೈಟ್ ಫ್ಯಾಮಿಲಿಯರ್ ಸರ್. ಬಟ್ ಈ ಡಬ್ಬಿಂಗ್ ಮಾಡೋದ್ರಲ್ಲಿ ಒಂದೇ ಏನಂದರೆ ಫುಲ್ ಫಿಲಮ್ ವಾಪಸ್ಸು ಕುತ್ಕೊಂಡು ಮಾಡೋದಿದೆಯಲ್ಲ, ದಟ್ ಇಸ್ ಮೆಂಟ್ಲಿ ಟ್ರೈನಿಂಗ್. ಯಾಕಂದರೆ ವಾಪಸ್ ಮೈಕ್ ಮುಂದೆ ಹೋಗಿ ನಿಂತು ಮತ್ತೆ ಬಸ್ಸಿಂದ ಹಿಡಿದು ಚಿಕ್ಕ ಎಕ್ಸ್ಪ್ರೆಷನ್ಸ್ ಇಂಪ್ರೂವೈಸ್ ಮಾಡ್ಕೊಂಡು ಹೋಗಬೇಕು. ದಟ್ ಇಸ್ ಲಿಟಲ್ ಡಿಫಿಕಲ್ಟ್, ವೆರಿ ಸ್ಟ್ರೆಸ್ಸಿಂಗ್ ಆ್ಯಕ್ಚುಲಿ. ಬಟ್ ಡಬ್ಬಿಂಗ್ನ ನೀವೇನಾದ್ರು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಅನ್ ಆ್ಯಕ್ಟರ್. ನೀವು ಏನು ಲೂಪ್ ಹೋಲ್ಸ್ ಇದ್ರೂ ಕವರ್ ಮಾಡ್ಬೋದು, ಆ್ಯಕ್ಟಿಂಗ್ನ ಇಂಪ್ರೂವೈಸ್ ಮಾಡ್ಬೋದು, ಪರ್ಫಾರ್ಮೆನ್ಸ್ನ ಇಂಪ್ರೂವೈಸ್ ಮಾಡ್ಬೋದು. ಯು ಕ್ಯಾನ್ ಡೂ ವಂಡರ್ಸ್ ದೇರ್. ಆ್ಯಂಡ್ ಐ ಥಿಂಕ್ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಇಂಪ್ರೂವೈಸ್ ಆಗ್ತಾ ಹೋಯ್ತು ಡಬ್ಬಿಂಗ್ ಮಾಡಬೇಕಾದ್ರೆ.
ಸರ್ ಇನ್ನೊಂದು ಮುಖ್ಯವಾಗಿ ಕೇಳಬೇಕು, ನಿಮ್ಮ ಹೆಸರಲ್ಲಿ ಒಂದು ಲೈಬ್ರರಿ ಶುರುವಾಗಿರುವಂಥದ್ದು. ಸೊ ನೀವೇನು ಹೇಳ್ತೀರಾ ಇದಕ್ಕೆ? ನಾನಂತೂ ಪುಸ್ತಕ ಓದಲ್ಲ ಸರ್, ಅಟ್ಲೀಸ್ಟ್ ಯಾರಾದರೂ ಓದ್ತಾ ಇದ್ದಾರೆ ಬಿಡಿ. ಆ್ಯಂಡ್ ಐ ವೆರಿ ಹ್ಯಾಪಿ ನನ್ನ ಹೆಸರು ಸ್ಟಾರ್ಟ್ ಆಗಿದೆ ಅದು. ನನಗೆ ಮೊನ್ನೆ ಟ್ವಿಟರಲ್ಲಿ ಪೋಸ್ಟ್ ಮಾಡೋದಾಗ ನೋಡಿದ್ದು. ನಾನು ಅದನ್ನು ಆ್ಯಕ್ಚುಲಿ ಫಸ್ಟು ಏನೋ ಫೋಟೋಶಾಪ್ ಏನೋ ಮಾಡಿರ್ಬೇಕು ಯಾರಾದರೂ ಅಂದ್ಕೊಂಡೆ. ಬಟ್ ದೆನ್ ಐ ಎನ್ಕ್ವೈರ್ಡ್. ಸರ್ ನನಗೆ ಇದಕ್ಕೆ ಅರ್ಹನೋ ನನಗೆ ಗೊತ್ತಿಲ್ಲ. ಬಟ್ ಐ ಗೆಸ್ ಮೈ ವರ್ಕ್ ಸಬ್ಮಿಸಿವ್ ಟು ಮೈ ವರ್ಕ್, ಸಿನಿಮಾ ಮೇಲೆ ನಮಗಿರುವಂಥ ಒಂದು ಗೌರವ ವಾಪಸ್ ತಂದು ಕೊಡ್ತಾರೆ ಸರ್, ಅಷ್ಟೇ ನನಗೆ. ಸೊ ಐ ಓನ್ಲಿ ಥ್ಯಾಂಕ್ ದೆಮ್ ಫಾರ್ ಗಿವಿಂಗ್ ಮೀ ದಟ್ ಪ್ಲೇಸ್ ಇನ್ ದೇರ್ ಲೈಫ್. ಸರ್ ನಮಸ್ಕಾರ, ರೇವನ್ ಸುವರ್ಣ ನ್ಯೂಸಿಂದ. ಸರ್ ಇಲ್ಲಿ ಓಕೆ ಸರ್, ನಂದು 2 ಪ್ರಶ್ನೆ. ಒಂದು, ಪೈಲ್ವಾನ್ ಹ್ಯಾಂಗ್ ಓವರಿಂದ ಬಂದ್ರ ಸುದೀಪ್ ಹೊರಗಡೆ ಅನ್ನುವಂಥದ್ದು. ಸರ್ ಹ್ಯಾಂಗ್ ಓವರ್ ಬೇರೆ ಕಡೆ ಮಾತ್ರ ಆಗೋದು, ಇಲ್ಲೆಲ್ಲ ಹ್ಯಾಂಗ್ ಓವರ್ ಎಲ್ಲ ಹಾಕಕ್ಕೆ ಸಾಧ್ಯ ಇಲ್ಲ. ಬಿಡ್ತಾ ಇರಬೇಕು, ಮನೆಗೆ ಹೋಗ್ತಾ ಇರಬೇಕು. ಇಲ್ಲಾಂದರೆ ಇವ್ರುಗಳು ನನ್ನ ನೋಡಿನೇ ಸಾಕಾಗೋಗುತ್ತೆ ಸರ್ ನಮಗೆ ಗಿಟಪ್ಪನ. ಹ್ಯಾಂಗ್ ಓವರ್ ಎಲ್ಲಿಂದ ಬರುತ್ತೆ ನಮಗೆ? ಬಟ್ ಇನ್ನೊಂದು, ಸಿ, ಲೆಟ್ ಅಸ್ ನಾಟ್ ಕನ್ಫ್ಯೂಸ್ ಡೆಡಿಕೇಶನ್, ಹಾರ್ಡ್ ವರ್ಕ್ ಟು ಹ್ಯಾಂಗ್ ಓವರ್. ನನಗೆ ಅಷ್ಟೊಂದು ಅದ್ಭುತವಾದ ಕಲಾವಿದ ನಾನಲ್ಲ ಸರ್, ಮನೆ ತನಕ ತೊಗೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ. ಬಟ್ ಅಫ್ಕೋರ್ಸ್ ಒಂದು ಟೇಬಲ್ ವರ್ಕ್ ಏನಿದೆ ಅದನ್ನು ತೊಗೊಂಡು ಹೋಗಿರ್ಬೋದು. ಹ್ಯಾಂಗ್ ಓವರ್ ಏನಿಲ್ಲ ಸರ್, ದರ್ ಇಸ್ ನಥಿಂಗ್ ಟು ಹ್ಯಾಂಗ್ ಅರೌಂಡ್ ವಿತ್. ನಾವು ಒಂದೇ ಸಿನಿಮಾ ಮಾಡಬೇಕಾದ್ರೆ ಪೈಲ್ವಾನಿಂದ ಕೋಟಿಗೊಬ್ಬಕ್ಕೆ ಹೋಗಿ ಬಂದಿದ್ದುಂಟು, ಸ್ವಲ್ಪ ದಿನ ತಮಾಂಗಿಗೆ ಹೋಗಿ ಬಂದಿದ್ದುಂಟು. ಐ ಡೋಂಟ್ ಥಿಂಕ್ ಸೊ. ಸಿ, ಪಾತ್ರ ಅನ್ನೋದೇನಿದೆ ನಾವು ಸೀರಿಯಸ್ ಆಗಿ ಮಾಡಬೇಕೆ ಹೊತ್ತು ತುಂಬ ಸೀರಿಯಸ್ ಆಗಿ ತೊಗೊಂಬಾರ್ದು. ಅಲ್ಲಿಗೆ ಮುಗೀತದೆ ಅಷ್ಟೇ. ಅಲ್ಲಿಗೆ ಬೆಳಗ್ಗೆ ಖಾಲಿ ಹಾಳೆ ಥರ ಹೋಗ್ತೀವಿ, ನಮ್ಮ ನಿರ್ದೇಶಕ ಏನು ಮಾಡಬೇಕು ಅಂತಾರೆ ಅದನ್ನು ಮಾಡೋಣ, ಸಬ್ಮಿಸಿವ್ ಆಗೋಣ, ಲೆಟ್ಸ್ ಗೋ ಬ್ಯಾಕ್ ಹೋಮ್. ಬಟ್ ಅಫ್ಕೋರ್ಸ್ ದ ಡಿಸಿಪ್ಲಿನ್ ಇಸ್ ಅ ಹ್ಯಾಂಗ್ ಓವರ್. ಇಲ್ಲಿ ಏನು ನಮಗೆ ಈ ಶಿಸ್ತು ಕಲಿಸ್ತೋ ಈ ಸಿನಿಮಾದಿಂದ, ಅದೊಂದು ಎಡಿಕ್ಟ್ ಅದು. ಸೊ ಐ ಥಿಂಕ್ ಟುಡೇ ಐ ಫಾಲೋ ದ್ಯಾಟ್. ಬಟ್ ಅಫ್ಕೋರ್ಸ್ ಇವತ್ತಿಗೆ ಸ್ವಲ್ಪ ಶುಗರ್ ಆಗಲಿ ಅದಾಗಲಿ ತೊಗೊಬೋದು, ಅದೇನು ಇರಲಿಲ್ಲ ಆ ಟೈಮಲ್ಲಿ. ಟುಡೇ ಒಂದು ಸ್ವಲ್ಪ ರಿಲೀಫ್ ಇದೆ. ಬಟ್ ದಟ್ ಒನ್ ಥಿಂಗ್ ಎಸ್ ಸರ್, ಐ ಆಮ್ ಸ್ಟಿಲ್ ಮೇಂಟೈನಿಂಗ್. ಇನ್ನೊಂದು ಪ್ರಶ್ನೆ ಇಲ್ಲ, ಕೊನೆಯ ಪ್ರಶ್ನೆ ಅದು. ನೀವು ಡೈರೆಕ್ಟ್ರು ಹಾಗೆ ನಾಯಕರು ಎಲ್ಲ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಸುಮಾರು ಸೀನ್ಗಳು ಬರುತ್ತೆ, ಅದರಲ್ಲಿ ಒಂದನ್ನು ಡೈರೆಕ್ಟ್ ಮಾಡ್ಬೋದಿತ್ತು, ನನಗೂ ಈ ಥರ ಒಂದು ಅವಕಾಶ ಸಿಕ್ಕಿದ್ದು ಚೆನ್ನಾಗಿತ್ತು ಅನ್ಸಿದ್ದು ಯಾವುದು ಪೈಲ್ವಾನಲ್ಲಿ? ಸರ್ ಕಿಟ್ಟಪ್ಪ ಡೈರೆಕ್ಟ್ ಮಾಡಿದ್ರೆ ಏನು, ನಾನು ಡೈರೆಕ್ಟ್ ಮಾಡಿದ್ರೆ ಸಿನಿಮಾ ನಮ್ಮದೇ ಅಲ್ಲ ಸರ್, ಪರದೆ ಮೇಲೆ ನಾನೇ ಕಾಣಿಸೋದು. ಆ್ಯಂಡ್ ಇನ್ನೊಂದು, ಒಬ್ಬ ಕತೆ ಬರೆದಿದ್ದಾರೆ ಅಂತಕ್ಕಂದಾಗ ಕಿಟ್ಟಪ್ಪಂದು ನಂದು ಸಂಬಂಧ ಹೇಗೆ ಅಂದರೆ, ನಾನು ಯಾವತ್ತೂ ಡೈರೆಕ್ಟ್ ಆ್ಯಕ್ಟ್ರಾಗಿ ಕೂತಿಲ್ಲ, ಅವ್ರು ಯಾವತ್ತೂ ನನ್ನ ಮುಂದೆ ಡೈರೆಕ್ಟ್ರಾಗಿ ಕೂತಿಲ್ಲ. ಎವ್ರಿ ಮಾರ್ನಿಂಗ್ ವಿ ಸಿಟ್ ಫಾರ್ ಅ ಡಿಸ್ಕಷನ್. ಕೆಲವು ಪ್ರಶ್ನೆಗಳು ಬರ್ತವೆ, ಕೆಲವು ಉತ್ತರಗಳು ಬರ್ತವೆ. ನನಗೂ ಅವರಿಗೂ 1000 ಡಿಬೇಟ್ ನಡೆದಿದೆ, ಮಾತುಕತೆ ನಡೆದಿದೆ, ಜಗಳ ನಡೆದಿದೆ. ಬಟ್ ಒಬ್ಬ ಡೈರೆಕ್ಟರ್ ಅಂತ ಬಂದಾಗ ಒಂದು ಕತೆ ಹೇಳೋಕ್ಕೆ ಅವ್ರಿಗಿದಂಥ ಒಂದು ಶೈಲಿ ಇರುತ್ತೆ, ಆ ಶೈಲಿಯಲ್ಲಿ ಹೋಗಬೇಕು. ಇಲ್ಲ ಎಲ್ಲ ಸಿನಿಮಾನು ಒಂದೇ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕಲಾವಿದ, ನನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಸರ್, ಬೇರೆಯವ್ರ ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಅಫ್ಕೋರ್ಸ್ ಡಿಸ್ಕಷನ್ಸ್ ನಡೀಲೇಬೇಕು, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇರಲೇಬೇಕು. ಆ್ಯಂಡ್ ಹಿ ಇಸ್ ಪ್ರೂವ್ಡ್ ಅಗೇನ್ ಆ್ಯಂಡ್ ಅಗೇನ್ ದಟ್ ಹಿ, ಅಫ್ಕೋರ್ಸ್ ಹಿ ಈಸ್ ಆಲ್ಸೋ ಸ್ಟೂಡೆಂಟ್, ಹಿ ಆಲ್ಸೋ ಲರ್ನ್ಸ್ ಫ್ರಮ್ ಬ್ಯೂಟಿಫುಲ್. ಬಟ್ ಅವ್ರದ್ದೊಂದು ಶೈಲಿ ಇದೆ, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಜಗದೀಶ್ ಅಂತ ಸುದೀಪ್ ಸರ್ಗೆ ಪ್ರಶ್ನೆ. ನಿಜ ಜೀವನದಲ್ಲಿ ಸುದೀಪ್ ಅವ್ರನ್ನ ನಾವು ಕ್ರಿಕೆಟಿಯರ್ ಆಗಿ ಟಿ ವಿನಲ್ಲಿ ನೋಡಿದ್ದೀವಿ. ಈಗ ಸಿಲ್ವರ್ ಸ್ಕ್ರೀನ್ ಮೇಲೆ ಸುದೀಪ್ ಅವ್ರನ್ನ ನಾವು ಪೈಲ್ವಾನ್ ಆಗಿ ನೋಡ್ತಾ ಇದ್ವಿ. ಸುದೀಪ್ ಅವ್ರನ್ನ ಕ್ರಿಕೆಟಿಯರ್ ಆಗಿ ದೊಡ್ಡ ಪರದೆ ಮೇಲೆ ನೋಡ್ಬೋದಾ? ಸರ್ ಕಾರ್ತಿಕ್ ಅವರು ಪಕ್ಕ ಕೂತಿದ್ದಾರೆ, ನೆಕ್ಸ್ಟ್ ಜನ ಒಂದು 200-300 ಕೋಟಿ ಹಾಕ್ಬಿಟ್ಟು ಒಂದು ವಿಚಾರ ಮಾಡಬೇಕು ಅಂತಿದ್ದಾರೆ ಸರ್ ಕ್ರಿಕೆಟ್ನಲ್ಲಲ್ವಾ? ಖಂಡಿತ ಸರ್. ಯಾವಾಗ? ಅವ್ರ ಹತ್ರ ಕೇಳಿ. ಎರಡನೇ ಪ್ರಶ್ನೆ, ಈ ಡೈರೆಕ್ಟ್ರು ನಿಮಗೆ ಈ ಕಥೆಯನ್ನು ಹೇಳಿದಾಗ ಒಬ್ಬ ರೆಸ್ಲರ್ ಪ್ರೊಬಬಲಿ ನಿಮ್ಮ ಮೈಂಡಿಗೆ ಬಂದಿರ್ಬೋದು. ಆ ರೀತಿ ಅಪಾರ್ಟ್ ಫ್ರಮ್ ಬಾಡಿ ಬಿಲ್ಡಿಂಗ್ ವರ್ಕೌಟ್ಸ್ ಅಂಡ್ ಆಲ್ ದ್ಯಾಟ್, ಯಾರಾದರೂ ಒಬ್ಬ ರೆಸ್ಲರ್ ಆಗಲಿ ಅಥವಾ ಒಬ್ಬ ಆ್ಯಕ್ಟರ್ ಆಗಲಿ ನಿಮ್ಮ ಮೈಂಡಲ್ಲಿ ಮಾಡೆಲ್ ಆಗಿತ್ತ ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ? ಸರ್ ಐ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ನನಗೆ ಆ ಥರ ದೋಸ್ ಕೈಂಡ್ ಆಫ್ ಥಾಟ್ಸ್ ಡಿನ್ ಕಮ್ ಟು ಮೈ ಮೈಂಡ್ ಸರ್. ನನಗೆ ಗೊತ್ತಾಗಿರ್ಬೋದು ಯಾವ ಧೈರ್ಯದ ಮೇಲೆ ಇವ್ರು ನನ್ನ ಹಿಡ್ಕೊಂಡು ಈ ಕತೆ ಬರೆದಿದ್ದಾರೆ, ಇದಕ್ಕೆ ನ್ಯಾಯ ಕೊಡೋಕ್ಕಾಗುತ್ತಾ ನನಗೆ? ಬಿಕಾಸ್ ನಂದು ಒಬ್ಬೊಂದು ಸಿನಿಮಾ ಅಲ್ಲ ಸರ್, ಇದರಲ್ಲಿ ಕಬೀರ್ ಇದ್ದಾರೆ, ಆಕಾಂಕ್ಷ ಇರ್ಬೋದು, ತುಂಬ ಕಲಾವಿದರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ನಾನು ಒಬ್ಬನಿಂದ ಈ ಸಿನಿಮಾ ಸೋಲ್ಬಾರ್ದು. ಆ್ಯಂಡ್ ಐ ಆಮ್ ನಾಟ್ ಫಿಟ್. ಇವಾಗ ಒಬ್ರು ಜಿಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಲ್ಲಿಂದ ರಿಪ್ ಮಾಡೋಕ್ಕಾಗಲಿ, ಇನ್ನೊಂದಿಷ್ಟೆಲ್ಲ ಮಾಡೋಕ್ಕಾಗಲಿ, ಅಚೀವ್ ಮಾಡೋಕ್ಕಾಗಲಿ ಇಟ್ಸ್ ಈಸಿ. ಅಟ್ಲೀಸ್ಟ್ ಇಟ್ ವಾಂಟ್ ಬಿ ದ್ಯಾಟ್ ಡಿಫಿಕಲ್ಟ್.
I have not started at all. ನಾನು A for apple, B for bat ಇಂದ ಸ್ಟಾರ್ಟ್ ಮಾಡಬೇಕೀಗ. ಸೊ ವೆನ್ he came, why are you not sitting? ಕೂತ್ಕೊಳ್ಳಿ ಬನ್ನಿ. ಸೊ ಹಾಗೆ ಬಂದಾಗ ಇಟ್ ವಾಸ್ ಅ ಥಾಟ್ ಪ್ರೊಸೆಸ್ ಟು ಮೀ. ಬಟ್ ಒಪ್ಕೊಂಡ್ಮೇಲೆ ಅಫ್ಕೋರ್ಸ್ ನನಗೆ ಇವತ್ತಿಗೂ ಹೇಳ್ತಾ ಇದ್ದೀನಿ, ನನಗೆ ಪ್ರಾಬಬ್ಲಿ ಇನ್ನೊಂದು 6-7 months ಟೈಮ್ ಇದ್ದಿದ್ರೆ ಇನ್ನೂ ಬೆಟರ್ ಮಾಡ್ತಾ ಇದ್ರೇನೋ, ಇನ್ನೂ ನನಗೆ ಇನ್ನೂ ಇಂಪ್ರೂವೈಸ್ ಮಾಡ್ಬೋದಿತ್ತೇನೋ ಅನ್ನೋ ಫೀಲಿಂಗ್ ಖಂಡಿತ ಇದೆ. ಬಟ್ ಈ ಕತೆ ಬಂದಮೇಲೆ ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ಫಾಲೋ ಮಾಡಿದ್ದು, ರಸ್ಲಿಂಗ್ ಇರಲಿ, ಕೆಲವು ಸಿನಿಮಾಗಳು, ಕೆಲವು ವಾಪಸ್ಸು ಬಾಕ್ಸಿಂಗ್ ಸಿನಿಮಾಗಳನ್ನ ನೋಡಿದೆ, ಕೆಲವು ಒರಿಜಿನಲ್ ಐ ಥಿಂಕ್ ಮೊಹಮ್ಮದ್ ಅಲಿ ಅವರ ಅಷ್ಟೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ನ. ಐ ಸ್ಟಾರ್ಟೆಡ್ ಗೋಯಿಂಗ್ ಆನ್ ದಟ್ ಲೂಪ್. ಐ ಸ್ಟಾರ್ಟೆಡ್ ಸೀಯಿಂಗ್ ಸೋ ಮೆನಿ ಬಾಕ್ಸರ್ಸ್. ಸೊ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಶೈಲಿ ಇರುತ್ತೆ, ಯಾವ ಥರ ಅವ್ರು ಮಾಡ್ತಾರೆ ಅಂತ. ನಾಟ್ ದಟ್ ಐ ವುಡ್ ಟ್ರೈನ್ ಔಟ್ ಆಫ್ ದಟ್. ಇಲ್ಲಿ ಒಂದು ರಸ್ಲಿಂಗ್ ಆಗಲಿ, ಬಾಕ್ಸಿಂಗ್ ಆಗಲಿ, 1 ವಾರ 2 ವಾರ 3 ವಾರದಲ್ಲಿ ಕಲಿಯುವಂಥ ಸ್ಪೋರ್ಟ್ ಆಗಿದ್ದಿದೆ. ಪ್ರತಿಯೊಬ್ಬರು ರೆಸ್ಲರ್ ಆಗಿರೋರು ಬಾಕ್ಸ್ ಅದು ತುಂಬ ವರ್ಷದ ತಪಸ್ಸು ಸರ್. ನಾವು ಅದು ಆಗೋಕ್ಕೂ ಆಗಲ್ಲ. ಬಟ್ ವೀಸ್ ಟು ಇಂಪ್ರೂವೈಸ್ ಆನ್ ದ ರಿಕ್ವೈರ್ಮೆಂಟ್. ಆ ಶಾರ್ಟಿಗೆ ಅವತ್ತಿಗೆ ಏನು ಬೇಕು ಅದನ್ನು ಇಂಪ್ರೂವೈಸ್ ಮಾಡಿ 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 ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಮಾಡಿದಂಥದ್ದು ರಿಕ್ವೈರ್ಮೆಂಟಿಗೆ ನಾವು ಮಾಡಿದ್ವಿ ಸರ್. ಆ್ಯಕ್ಚುಲಿ ದಟ್ಸ್ ಆಲ್ ಬೆಟರ್. ಸುದೀಪ್ ಸರ್, ಸಲ್ಮಾನ್ ಖಾನ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಅವರು ಪೈಲ್ವಾನ್ ಟ್ರೈಲರ್ ಟೀಸರ್ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನಾದ್ರು ಸಿನಿಮಾ ತೋರಿಸುವಂಥ ಪ್ಲಾನ್ ಇದೆಯಾ ಸರ್? ಅವ್ರು ಆ್ಯಕ್ಚುಲಿ ನಾಳೆ ನೋಡ್ಬೇಕು ಸರ್ ಅವ್ರ ಸಿನಿಮಾನ. ಬಟ್ ಗೊತ್ತಿಲ್ಲ ನನಗೆ ವಾಟ್ ಇಸ್ ದ ಪ್ಲೇಸ್ಮೆಂಟ್ ಆಫ್ ದ ಇವತ್ತು ನೋಡಬೇಕಿತ್ತಲ್ಲ, ಇವತ್ತು ನೋಡಬೇಕಿತ್ತು. ಬಟ್ ಐ ಗೆಸ್ ಅಪ್ಲೋಡಿಂಗ್ ಸ್ವಲ್ಪ ಟೈಮ್ ತೊಗೊಂಡಿರೋದ್ರಿಂದ ಹಿ ಮೇ ಸಿ ಟುಮಾರೋ ಆರ್ ಡೇ ಆಫ್ಟರ್. ಬಟ್ ಅವ್ರು ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಎಂಟೈರ್ ಫ್ಯಾಮಿಲಿ ಸಿನಿಮಾ ನೋಡ್ತಾರೆ. ಅವರು ಭಾಳ ಕಮ್ಮಿ ಅವರಾಗೆ ಕೇಳಿ ವಿಜಯ್ ಕಬ್ಬಿಗಾರ ಅಂತ ಅಂದ್ಬಿಟ್ಟು ಅಂತ ಕೇಳಿದ್ರು. He did ask, and it's very sweet of him, and I think in 1 or 2 days he'll watch it, entire family. Thank you, sir. Excuse me. My question is, was it challenging to work with an actor like Sudeep and Shetty? As I said that he made me comfortable on the set. I never felt that I'm working with a superstar, and that's a great quality about an actor. If you can like the co-actor has to be very comforting, and I felt the same thing. I really enjoyed working with him, and I've learned a lot, like small nuances, and the way if you observe him acting, like if you're a good observer, I think you can take a lot from him. And as I said, he's an amazing human being, so it was not difficult for me to act with him. ಕೃಷ್ಣ ಸರ್, ಈ ಟೆಕ್ನಿಕಲಿಟೀಸ್ ಮತ್ತು ಈ ಸೆಟ್ಗಳ ಬಗ್ಗೆ ತುಂಬ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮತ್ತು ಸ್ಟಂಟ್ ಮಾಸ್ಟರ್ಸ್. ಕುಸ್ತಿ ಅಂತ ಬಂದಾಗ ವಿಜಯ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ಅಂದರೆ ಸಾಕಷ್ಟು ರೆಸ್ಲರ್ಸ್ನಿಟ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದು ಮಾಡಿದ್ರು. ಕುಸ್ತಿ ವಿಶೇಷವಾಗಿ ಹೇಳಬೇಕಂದ್ರೆ ಜಾಸ್ತಿ ಅವರಿಗೆ ಆ್ಯಕ್ಷನಲ್ಲಿ ಎಲ್ಲಿ ಇಂಜುರಿ ಆಗಲಿಲ್ಲ ಅಂತ ಹೇಳಬೇಕಾಗುತ್ತೆ. ಕುಸ್ತಿನಲ್ಲಿ ಸರ್ಗೆ ಬ್ಯಾಕ್ ಇಂಜುರೀಸ್ ಆಯಿತು, ಬಾಕ್ಸಿಂಗಲ್ಲಿ ಶೋಲ್ಡರ್ ಇಂಜುರೀಸ್ ಆಯಿತು. ಆ್ಯಕ್ಷನಲ್ಲಿ ತುಂಬ ಜಾಸ್ತಿ ಇಂಜುರೀಸ್ ಆಗಲಿಲ್ಲ, ಚಿಕ್ಕ ಪುಟ್ಟ ಹೊಡೆತಗಳು ಇತ್ತು ಅಷ್ಟೇ ಕಂಪೇರ್ಡ್ ಟು ದ ಅದರ್ ಥಿಂಗ್ಸ್. ಬಟ್ ಕುಸ್ತಿ ವಾಸ್ ಡಿಸೈನ್ ಬೈ ವಿಜಯ್ ಮಾಸ್ಟ್ರು ಅದಕ್ಕೆ ಚಿಕ್ಕ ಹೋಮ್ವರ್ಕ್ ಮಾಡಿದ್ರು, ಕಥೆಗೆ, ಕ್ಯಾರೆಕ್ಟರೈಸೇಷನ್ಗೆ, ಕುಸ್ತಿಗಳು ಎಲ್ಲೆಲ್ಲಿ ಬರುತ್ತೆ, ಆಮೇಲೆ ಪ್ರತಿ ಸಲ ಕುಸ್ತಿ ವೆರೈಟಿಯಾಗಿ ಹೆಂಗಿರಬೇಕು, ಕಥೆ ಜೊತೆ ಹೆಂಗೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ರು. ಸೇಮ್ ವಿತ್ ಲಾರ್ನಲ್ ಸ್ಟೋವಲ್ ಅನ್ನೋರು ನಮಗೆ 3 months ಮುಂಚೆನೇ ಬಾಕ್ಸಿಂಗ್ದು ಟೋಟಲ್ ಪ್ರಿವಿಜುವಲೈಸೇಷನ್ ಮಾಡಿಬಿಟ್ಟು ಕಳಿಸಿದ್ರು. ಅದಾದಮೇಲೆ ಅದ್ರ ಕರೆಕ್ಷನ್ಸ್ ಹೇಳಿದ್ವಿ. ಆ ಕರೆಕ್ಷನ್ಸ್ ಹೇಳಿ ಓಕೆ ಆದಮೇಲೆ ಸುದೀಪ್ ಸರ್ ಆ್ಯಂಡ್ ಕಬೀರ್ ಸ್ಟಾರ್ಟೆಡ್ ಟ್ರೈನಿಂಗ್. ನಮ್ಗೆ ಏನು ಬೇಕು, ಏನು ತೆಗಿತಾ ಇದ್ದೀವಿ ಅನ್ನೋದ್ರ ಮೇಲೆ ಟ್ರೈನಿಂಗ್ ಶುರುವಾಯಿತು. ಅದಾದಮೇಲೆ ಅವ್ರು ಬಂದಾದಮೇಲೆ ಸುದೀಪ್ ಸರ್ ಜೊತೆ ಕೂತ್ಕೊಂಡು ಇಡೀ ಟೀಮ್ ಕೂತ್ಕೊಂಡು ಫಸ್ಟ್ ರೌಂಡಲ್ಲಿ ಹೊಡೆತ ಬಿದ್ದಾಗ ಎಲ್ಲಿ ಕಟ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ಕಣ್ಣು ಊದ್ಕೊಳ್ಳುತ್ತೆ, ರಿಯಲಿಸ್ಟಿಕ್ ಆಗಿ ಬಾಕ್ಸಿಂಗ್ ಆದರೆ ಏನೇನಾಗುತ್ತೆ ಅನ್ನೋದು ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡ್ವಿ, ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ಅಂತಲೇ ಸ್ಪೆಷಲ್ ಮೇಕಪ್ ಅವರೆಲ್ಲ ಬಂದರು ಬಾಕ್ಸಿಂಗಿಗೆ ಅಂತ ಅಂದ್ಬಿಟ್ಟು. ಸೊ ದೇರ್ ವಾಸ್ ಅ ಲಾಟ್ ಆಫ್ ಪ್ರೋಸೆಸ್. ಸ್ಟಂಟ್ ರೆಗ್ಯುಲರ್ ಆ್ಯಕ್ಷನ್ ಪ್ರೋಸೆಸ್ ಅಲ್ಲದೆ ರೆಸ್ಲಿಂಗ್ ಆ್ಯಂಡ್ ಬಾಕ್ಸಿಂಗ್ ತುಂಬ ಚಾಲೆಂಜಿಂಗ್ ಆಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಪ್ರತಿದಿನ ಕಲಿಯೋದಿತ್ತು. ಆ್ಯಂಡ್ ಒಂದು ಆ್ಯಕ್ಟ್ರಾಗಿ ಅವ್ರಿಗೆ ತುಂಬ ಟ್ಯಾಕ್ಸಿಂಗ್ ಆಗಿತ್ತು. ಬಟ್ ಇಡೀ ಟೀಮ್ಗೆ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಬಾಕ್ಸಿಂಗ್ ಅಂದಿದ ತಕ್ಷಣ ನಮಗೆ ಒಂದು ಭಯ ಇತ್ತು, ಬಾಕ್ಸಿಂಗ್ ಸಿನಿಮಾಗಳು ಚೆನ್ನಾಗಿ ಆಗಲ್ಲ ಇಂಡಿಯಾದಲ್ಲಿ ಅನ್ನೋದೊಂದು ಭಯ ಇತ್ತು. ಬಟ್ ಇವತ್ತು ಲಾಸ್ಟ್ ಬಾಕ್ಸಿಂಗ್ ರೀಲ್ ನೋಡಿದವರೆಲ್ಲರೂ ಅದ್ಭುತವಾಗಿದೆ ಅಂತ ಇವಾಗ ಅರ್ಜುನ್ ಸರ್ ಹೇಳಿದ್ರು ಬಾಕ್ಸಿಂಗ್ ಬಗ್ಗೆನೇ. ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಬಾಕ್ಸಿಂಗ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯನ್ ಸಿನಿಮಾ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಅಂತ ನನ್ಗೆ ಖುಷಿ ಇದೆ. ಹಲೋ ಮ್ಯಾಮ್,
Rajni here. My question for Aakanksha ma'am. You're looking beautiful. Thank you. Yeah, I heard you have 2 different kinds of shades in Pailwaan movie. So what kind of preparation you made, and is that difficult for you? I think when you have director like Krishna sir, it all becomes easy. And I won't say that he was so clear that what he wanted, and I think I tried to deliver what he wanted, and I won't say it was difficult because I feel that both the shades I have in me as a personality, and so in that sense it was easy. But we have started shooting the second half of the film first, which and really important scenes. So building up that graph, shooting those scenes, first was a little difficult, but I think it went all well because he was there and he was guided well. So I think that becomes easy. How was dialogue parts in first movie for Kannada for you, and is that was difficult for you? Or yes, I was nervous earlier, but they all helped on the set, and I never had dialogues before because he didn't want me to get confused with the dialogues, and he made me so comfortable on the sets and with all the dialogues which I had. So it was all easy. I won't say it was difficult, particularly with this film. Thank you, ma'am. Thank you. ಸೊ ರಿಲೀಸ್ ಡೇಟ್ಗೂ ಮುಂಚೆ ಹಿಂದಿನ ದಿನ ಮಿಡ್ ನೈಟ್ ರಿಲೀಸ್ ಆಗುತ್ತೆ. ಸೊ ಈ ಪೈಲ್ವಾನ್ ಸಿನಿಮಾ ಕೂಡ ಅದೇ ಥರ ರಿಲೀಸ್ ಆಗುತ್ತಾ? ಅರ್ಥ ಆಗಿಲ್ಲ. ಪೈಲ್ವಾನ್ ಸಿನಿಮಾ ಕೂಡ ಮಿಡ್ ನೈಟ್ನಿಂದ ರಿಲೀಸ್ ಆಗುತ್ತಾ ಅಂತ? ಇಲ್ಲ ಮ್ಯಾಮ್, ವಿ ಆರ್ ಹ್ಯಾವಿಂಗ್ ಅರ್ಲಿ ಮಾರ್ನಿಂಗ್ ಶೋಸ್. ಸೊ ಟೀಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ 12 o'clock ಮೇಲೆ ನಮ್ಮದು ಹೆಪ್ಪುಲಿ ಆಗಿತ್ತಲ್ಲ, ವಿಲನ್ ಆಗಿತ್ತು, ಹೆಪ್ಪುಲಿ ಆಗಿತ್ತು. ಬಟ್ ವಿ ಡಿಸೈಡೆಡ್ ನಾಟ್ ಟು, ಬಿಕಾಸ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸೇಫ್. ನಮಗೆ ಕೆಲವು ರಿಕ್ವೆಸ್ಟ್ಗಳು ಮಾಡೋಕ್ಕೆ ಹೋದಾಗ ಫಸ್ಟ್ ವಿ ನೀಡ್ ಪೊಲೀಸ್ ಪರ್ಮಿಷನ್. ಅಲ್ಲಿಗೆ ಹೋದಾಗ ನಾವೆಲ್ಲ ಏನು ಹೇಳ್ತಾರೆ ಅಂದರೆ ಇಟ್ ಇಸ್ ನಾಟ್ ಸೇಫ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏನಾಗಿದೆ ನೋಡಿ, ಒಂಚೂರು ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗಿದ್ದಕ್ಕೆ ಥಿಯೇಟ್ರೆಲ್ಲ ಹೆಚ್ಚು ಕಮ್ಮಿ ಆಗೋಯ್ತಲ್ಲಿ. ಬೇಡಿ ತೊಂದರೆ ಆಗಿದೆ. ಏನು ಅದರಿಂದ ಏನು ದೊಡ್ಡ ಸಾಧನೆ ಏನಾಗಬೇಕಾಗಿಲ್ಲ 12 ಗಂಟೆ ಆದ ತಕ್ಷಣ. ದಿಸ್ ಇಸ್ ನಾಟ್ ಅಬೌಟ್ ದ ಸುಪೀರಿಯಾರಿಟಿ ಆರ್ ಪವರ್, ದಿಸ್ ಇಸ್ ಅಬೌಟ್ ಜಸ್ಟ್ ಅ ಮೇರ್ ರಿಲೀಸ್. ಸೊ ಬೆಸ್ಟ್ ಇಸ್ ಅರ್ಲಿ ಮಾರ್ನಿಂಗ್ ಶೋಸ್ ಮಾಡ್ಕೊಳ್ಳಿಂದ ಸಿಕ್ಕಿದಾಗ ಐ ಥಿಂಕ್ ಇಟ್ಸ್ ಬೆಟರ್ ಫಾರ್ ಆಲ್ ಆಫ್ ಅಸ್ ದಟ್ 5:30 ಸ್ಟಾರ್ಟ್ ಆದರೆ ವಿತೌಟ್ ನೀವು ಈವನ್ ನೀವು 12 ಗಂಟೆಗೆ ಹಾಕಿದ್ರು ಮಧ್ಯದಲ್ಲಿ ಒಂದು ಬ್ರೇಕ್ ಬೇಕು. ಆ ಬ್ರೇಕ್ ಬೇಡಿ, 5:30 ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಕಂಟಿನ್ಯೂಸ್ ಹೋಗುತ್ತೆ. ಫಸ್ಟ್ ಟೈಮ್ ಸಂತೋಷಲ್ಲಿ 7 o'clock ಶೋ ಆಗ್ತಾರೆ, ಫಸ್ಟ್ ಎವರ್ ಟೈಮ್ ಇನ್ ಸಂತೋಷಲ್ಲಿ 10:30 ಬಿಟ್ಟರೆ ಅದಕ್ಕಿಂತ ಮುಂಚೆ ಯಾವತ್ತೂ ಇವತ್ತವರೆಗೆ ಶೋ ಮಾಡೇ ಇಲ್ಲ. 7 o'clock ದೇ ಆರ್ ಆಲ್ಸೋ ಎಕ್ಸೈಟೆಡ್ ಟು ಹ್ಯಾಪನ್. 6:30ಗೆ ದೇ ಹ್ಯಾವ್ ದ ಫಸ್ಟ್ ಶೋ. ಐ ಥಿಂಕ್ ದಟ್ಸ್ ಫೇರ್ ಎನಫ್. ನಾವು ಯಾವತ್ತೂ ಸ್ನೇಹಿತರೊಟ್ಟಿಗೆ ನೋಡೋಣ, ಅಲ್ಲೇ ಒಂದು ಫಸ್ಟ್ ಶೋ ನೋಡ್ತೀವಿ ನಾವು. ಯಾಕಂದ್ರೆ ನಮ್ಗೆ ರಿಯಾಕ್ಷನ್ ಸಿಗೋದೇ ಇರಲಿ, ಏನು ನಾವೇನು ಅನ್ಕೊತೀವಿ ಅದ್ರಲ್ಲಿ ನಡೀತಾ ಇದೆಯಾ, ನಾವು ಹೀಗೆ ಅಂದ್ಕೊಂಡಿದ್ದಕ್ಕೆ ಅಲ್ಲಿ ರಿಯಾಕ್ಷನ್ ಸಿಗ್ತಾ ಇದೆಯಾ ಅಂತ ಕಲಿಯೋದಕ್ಕೆ ತುಂಬ ಸಿಗುತ್ತೆ ನಮ್ಗೆ 1-2 ಶೋ ನೋಡಿದ್ರೆ. ಸೊ ಫಸ್ಟ್ ಶೋ ಬರ್ತಾ ರಿಯಾಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ಡೇ ಯು ವಿಲ್ ಹ್ಯಾವ್ 4 shows ಅಂದರೆ 4 different ರಿಯಾಕ್ಷನ್ ಸಿಗುತ್ತೆ ನಮಗೆ. ಇಟ್ಸ್ ಅ ವೆರಿ ಬಿಗ್ ಲರ್ನಿಂಗ್ ಪ್ರೋಸೆಸ್ ಫಾರ್ ಆಲ್ ಆಫ್ ಅಸ್. ಅಫ್ಕೋರ್ಸ್ ನಾನು ಹೋಗ್ತೀನಿ ನೋಡಿ. ಕಾರ್ತಿಕ್ ಅವರು, KGF ನಂತರ ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀರಾ, ಏನಂತ? ಅಭ್ಯಾಸ Sudeep sir, hi sir, Charita from Power TV. Hi ma'am. Sir, ನಾವು ಸ್ಕ್ರೀನ್ ಮೇಲೆ ಇವಾಗಷ್ಟೇ ನೋಡಿದ್ವಿ, ನೀವು ಒಂದು ಮಗುನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇರ್ತೀರಾ, ಅದೊಂದು ಸೀನ್ ನೋಡಿದ್ವಿ. ಸೊ ಈ ಚಿತ್ರದಲ್ಲಿ ನೀವು ತಂದೆಯಾಗಿ ಕಾಣಿಸ್ಕೊಳ್ತಿದ್ದೀರಾ? ಹೌದು ಸರ್. ಡೈರೆಕ್ಟ್ ಸರ್ ಲೋಕೇಶ್ ಸರ್, ಫಸ್ಟ್ ನ್ಯೂಸ್ ಫಸ್ಟ್ ಸಾರಿ ಲೋಕೇಶ್ ಸರ್. ಸಿನಿಮಾದ ಒಂದು ಟ್ರೈಲರ್ ಮತ್ತು ಟೀಸರ್ ನೋಡಿದಾಗ ಸಿನಿಮಾ ಒಂದು ರೀತಿ ಜೀವನದಲ್ಲಿ ಸೋತು ಗೆಲ್ಲುವ ಕಥೆ ಅಂತ ಸಿನಿಮಾದಲ್ಲಿ ತೋರ್ಸಕ್ಕೆ ಹೋಗುತ್ತೆ. ಅದೇ ಥರ ಸುದೀಪ್ ಅವರು ನಿಜ ಜೀವನದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಘಟನೆಯಲ್ಲಿ ನನ್ನ ಜೀವನದಲ್ಲಿ ಸೋತೆ ಅಥವಾ ಏನೋ ಕಳ್ಕೊಂಡೆ ಅನಿಸಿದ್ರೆ ಏನು ಸರ್? ಸರ್, ಸೋಲು ಅನ್ನೋದಿಲ್ಲದೆ ಗೆಲುವು ಇಲ್ವೇ. ಬರೀ ಗೆಲ್ತಾ ಇದ್ರೆ ನನ್ನೊಂದು ದೇವಸ್ಥಾನ ಆಗಿರೋದು ಇಷ್ಟೊತ್ತಿಗೆ. ಸೋಲ್ಬೇಕು ಸರ್ ಜೀವನದಲ್ಲಿ. ಸೋತಾಗಲೇ ತಾನೇ ನೆಕ್ಸ್ಟ್ ಹೊಟ್ಟೆ ಹಸಿದ್ರೆ ತಾನೇ ನಮಗೆ ಹೊಟ್ಟೆ ಊಟ ಮಾಡೋದ್ರಲ್ಲಿ ಒಂದು ತೃಪ್ತಿ ಸಿಗೋದು. ಬರೀ ಗೆಲ್ತಾ ಇದ್ರೂ ಬೋರ್ ಹೊಡೆದ್ಬಿಡುತ್ತೆ ಲೈಫ್. ವಿ ಹ್ಯಾವ್ ಟು ಲೂಸ್. ಆ್ಯಂಡ್ ಅಗೇನ್ ಗೆಲುವು ಸೋಲು ಎರಡು ನಾವು ಪ್ಲ್ಯಾನ್ ಮಾಡ್ತಾ ಇಲ್ವಲ್ಲ. ವಿ ಕ್ಯಾನ್ ಓನ್ಲಿ ಪ್ಲ್ಯಾನ್ ಅ ಡೇ, ವಿ ಕ್ಯಾನ್ ಓನ್ಲಿ ಪ್ಲ್ಯಾನ್ ಅ ಫಿಲ್ಮ್. ಲೈಕ್ ಫಾರ್ ಎಕ್ಸಾಂಪಲ್ ರೈಟ್ ನಾವು
ಒಂದು ಪೈಲ್ವಾನ್ ಪ್ಲಾನ್ ಮಾಡಿದ್ದೀವಿ, ಅದಕ್ಕೊಂದು ಎಕ್ಸೈಟ್ಮೆಂಟ್ ಇದೆ. ಬಟ್ ಇದ್ರ ಮೇಲೆ ನಮ್ಗೆ ಗೊತ್ತಿಲ್ಲ ಏನು ಸಿಗುತ್ತೋ ತೊಗೊಂಡೋಗೋಣ. ಗೆದ್ರು ಕಲಿಯೋಕೆ ಇರುತ್ತೆ, ಸೋದ್ರು ಕಲಿಯೋಕೆ ಒಂದು ಪಾಠ ಇರುತ್ತೆ. ಬಟ್ ಐ ಗೆಸ್ ಐ ವಿಲ್ ಟೆಲ್ ಯು, ನಾನು ಇವಾಗ ಇಂಟರ್ವ್ಯೂ ಕೂತ್ಕೊಂಡಾಗ ಕೆಲವರಿಗೆ ಹೇಳ್ತಾ ಇದ್ದೆ, ದೇರ್ ಆರ್ 3 kind of films: a good film, a bad film and a wrong film. Good and bad both are okay. ರಾಂಗ್ ಫಿಲಮ್ ಆಗಬಾರ್ದು ಯಾವತ್ತು ಲೈಫಲ್ಲಿ, ಯಾಕಂದ್ರೆ ಅದು 10 ಹೆಜ್ಜೆಯಿಂದ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ದಿಸ್ ಶ್ಯೂರ್ಲಿ ಇಸ್ ನಾಟ್ ಅ ರಾಂಗ್ ಫಿಲ್ಮ್. ಸೊ ಗುಡ್ ಬರುತ್ತಾ, ನಾಟ್ ಸೊ ಗುಡ್ ಬರುತ್ತಾ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಇಟ್ಸ್ ಎ ಗುಡ್ ಅಟೆಂಪ್ಟ್. ವಾಟ್ ಎವರ್ ಕಮ್ಸ್ ವಿ ವಿಲ್ ಟೇಕ್ ಇಟ್. ಆ್ಯಂಡ್ ಇದರಲ್ಲಿ ಎಲ್ಲರ ಶ್ರಮ ಅಂತ ಏನು ಹೇಳ್ತಾ ಇದ್ದಾರೋ ನಾವು ಇದ್ರ ಬಗ್ಗೆ ಮಾತಾಡೋ ನೆಸೆಸಿಟಿ ಇಲ್ಲ ಸರ್. ಐ ಥಿಂಕ್ ಯು ವಿಲ್ ಸಿ ಇಟ್ ಆಲ್. ದೇರ್ ಇಸ್ ಲಾಟ್ ಆಫ್ ಆನೆಸ್ಟಿ ಇನ್ ದ ಫಿಲ್ಮ್. ಆ್ಯಕ್ಚುಲಿ ನಾನು ಸಿನಿಮಾದಲ್ಲ, ನಿಮ್ಮ ರಿಯಲ್ ಲೈಫ್ನಲ್ಲಿ ಏನೋ ಒಂದು ವಿಚಾರದಲ್ಲಿ ಕಳ್ಕೊಂಡಿದ್ದೀನಿ ಅಥವಾ ಈ ಥರ ವಿಚಾರದಲ್ಲಿ ನಾನು ಒಂದು ಸ್ವಲ್ಪ ಸೋತಿದ್ದೀನಿ ಅನ್ಸುತ್ತೆ. ಯಾವುದು? 23 ವರ್ಷದ ಹಿಂದೆ ನನ್ನ ರಿಯಲ್ ಲೈಫಲ್ಲಿ ಕಳೆದೋಗ್ಬಿಟ್ಟಿದೆ ಸರ್. ಮನೆ ಹೋಗೋದೇ ರಿಯಲ್ ಲೈಫ್ ಎಲ್ಲಿಂದ ಬರಬೇಕು ನನಗೆ. ಸೊ ನನ್ನ ಈ ರಿಯಲ್ ಲೈಫಲ್ಲಿ ಫ್ಯಾಮಿಲಿ ಸೇರ್ಕೊಂಡಿದ್ದಾರೆ. ಈಗ ಎಲ್ಲೆಲ್ಲಿ ಟೈಮ್ ಆಗುತ್ತೋ ಒಂದು ಸೇರ್ತಾರೆ, ಮಾಡ್ತಾರೆ. ಸಿನಿಮಾ ಇಸ್ ಅವರ್ ಲೈಫ್ ನಾವು ಸರ್. ಇಟ್ ಇಸ್ ಅವರ್ ಲೈಫ್. ಸೊ ಕಲಿಯೋದು ಬಿಡೋದು ಎಲ್ಲ ಇಲ್ಲೇ ನಡೀತದೆ. ಕಳ್ಕೊಂಡಿದ್ದಂತ ಇವತ್ತುವರೆಗೆ ಏನೂ ಇಲ್ಲ ಸರ್. ಏನು ನಾನು ಕಳ್ಕೊಂಡಿಲ್ಲ, ಸಂಪಾದಿಸಿದ್ದೀನಿ ಅಷ್ಟೇ. ಆ್ಯಂಡ್ ಎಲ್ಲೆಲ್ಲಿ ನಾವು ಎಡವಿದ್ದೀವೋ ಅನ್ನೋದು ಪಾಠ ಕಲ್ತಿದ್ದೀವಿ. ಸೊ ದಟ್ ಇಸ್ ಅಗೇನ್ ಅನ್ ಅರ್ನಿಂಗ್. ಐ ಡೋಂಟ್ ಥಿಂಕ್ ಐ ಲಾಸ್ಟ್ ಎನಿಥಿಂಗ್ ಇನ್ ದಿ ಟೈಮ್. ಕೃಷ್ಣ ಸರ್, ಲಾಸ್ಟ್ ಕ್ವಶನ್, ಪೈರಸಿ ಬಗ್ಗೆ ಏನು ಪ್ರಿಕಾಷನ್ ತಗೊಂಡಿದ್ದೀರಾ ಸರ್? ಅವರೇ ಡಿಸೈಡ್ ಮಾಡಿಬಿಟ್ರು ಲಾಸ್ಟ್ ಕ್ವಶನ್ ಅಂತ, ಸಾಕಾಗಿದ್ದಾರೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಅಂತ. ಸೊ ಹಂಗಾಗಿ ಹುಡುಗಿಯವ್ರು ಏನು ಹೇಳಿದ್ರು ಸೀರಿಯಸ್ ಆಗಿ ಕೇಳಬೇಕು ಇವತ್ತಲ್ಲ. ಪೈರಸಿ ಬಗ್ಗೆ ಏನು ಪ್ರಿಕಾಷನ್ ತಗೊಂಡಿದ್ದೀರಾ? ಆ್ಯಂಟಿ ಪೈರಸಿ ಟೀಮ್ನ ಎಂಗೇಜ್ ಮಾಡಿದ್ದೀವಿ. ಎಂಟೈರ್ ಇಂಡಿಯಾನಲ್ಲಿ ಆಲ್ರೆಡಿ ಲೀಗಲಿ ಕೋರ್ಟ್ ನೋಟಿಸ್ಗಳೆಲ್ಲ ತೊಗೊಂಡಿಟ್ಕೊಂಡಿದ್ದೀವಿ. ಇಟ್ ಈಸ್ ಬಿನ್ ಸರ್ವ್ ಟು ಆಲ್ ದ ಇದು ಜಿಯೋ ಆಗ್ಬೋದು, ಏರ್ಟೆಲ್ ಆಗ್ಬೋದು, ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ಗೆ ಆಗಿದೆ. ಸೊ ಹೊರಗಡೆ ಕೆಲವು ಕಂಟ್ರೀಸ್ಗಳಲ್ಲಿ ಪೈರೇಟ್ಸ್ಗಳು ಆಕ್ಟಿವ್ ಆಗಿರ್ತಾರೆ. ಇಂಡಿಯಾನಲ್ಲಿ ಬರ್ದಾಗ ಬ್ಲಾಕ್ ಮಾಡ್ತೀವಿ. ಬಿಕಾಸ್ ವಿ ಕೆನಾಟ್, ಸರ್ಟನ್ ಕಂಟ್ರೀಸ್ ಹ್ಯಾವ್ ಅ ಪ್ರೊವಿಷನ್, ಅಲ್ಲಿಂದ ನೀವು ಅಪ್ಲೋಡ್ ಮಾಡ್ಬೋದು, ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು, ಒಂದು ಪ್ರೊವಿಷನ್ ಇದೆ. ಆ ಕಂಟ್ರಿಗಳಲ್ಲೇ ಪೈರೇಟ್ಸ್ಗಳು ವರ್ಕ್ ಮಾಡೋದು. ಇದನ್ನು ಇಂಡಿಯಾನಲ್ಲಿ ವಿ ಹ್ಯಾವ್ ಎಂಗೇಜ್ಡ್ 2-3 ಆ್ಯಂಟಿ ಪೈರಸಿ ಟೀಮ್. ಇಟ್ ಈಸ್ ಬಿನ್ ಬ್ಲಾಕ್. ಅದಕ್ಕೆ ಇವಾಗ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಎನಿಬಡಿ ಎನಿಥಿಂಗ್ ದೇ ಸಿ ದೇ ಕ್ಯಾನ್ ರಿಪೋರ್ಟ್ ಅಸ್. ಅದನ್ನು ನಾಳೆ ಸುದೀಪ್ ಸರ್ ಟ್ವೀಟ್ ಮಾಡಿಸ್ತಾ ಇದ್ದೀನಿ. ಸರ್, ಸತೀಶ್ ಬ್ರೋ ETV ಭಾರತಿಂದ ಸರ್, ಈಗಾಗಲೇ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನ ಕೈ ಬಿಟ್ಟಿದ್ದೀರಾ. ಯಾಕಂದರೆ ತುಂಬ ಖರ್ಚು ಮಾಡಿದ್ದೀರಾ ಕಾಣಿಸ್ತಾ ಇದೆ. ಬಟ್ ಸಿನಿಮಾಯಿಂದ ಯಾಕಂತ ಕೈ ಬಿಟ್ಟಿರಿ ಅಂತ? ಕಥೆಯ ಸ್ಪೀಡಿಗೆ ಅದು ಅಂದರೆ ಸ್ವಲ್ಪ ಡ್ರಾಪ್ ಆಗ್ತಾ ಇತ್ತು. ವಿಜುವಲಿ ಅಥವಾ ಹಾಡು ಕಂಟೆಂಟ್ ಅಂತ ಬಂದಾಗ ತುಂಬ ಚೆನ್ನಾಗಿತ್ತು. ಕತೆ ಓಟಕ್ಕೆ ಒಂದು ಸ್ವಲ್ಪ ಡಿಸ್ಟರ್ಬ್ ಅಂತ ಅನಿಸ್ತು. ಅಲ್ಲಿ ಬೇರೆ ಏನೋ ಹೇಳಬೇಕಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ರೆಪಿಟೇಷನ್ ಸಲ ಇತ್ತು. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿದೆ. ಅದು ತುಂಬ ಚೆನ್ನಾಗಿತ್ತು. ಅದರಿಂದ ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಕಾತರ ಇತ್ತು, ಅದಕ್ಕೆ ತೋರಿಸ್ದೆ. ಸುದೀಪ್ ಸರ್, ಸಿನಿಮಾ ಬಿಟ್ಟು ಹೊರಗಡೆ ಒಂದು ಪ್ರಶ್ನೆ ಕೇಳ್ತೀನಿ. ರವಿ ಸರ್ ಭಾಳ ಪ್ರೀತಿಯ ನಮ್ಮ ದೊಡ್ಡ ಮಗ ಅಂತ ಸ್ಟೇಜ್ ಮೇಲೆ ಹೇಳಿದ್ರು. ನಮಗೂ ಸುಮಾರು ಸರಿ ಪ್ರೆಸ್ ಮೀಟ್ ಅದು ಹೇಳಿದ್ದಾರೆ. ನಿಮ್ಮ ಬಾಯಿಂದ ಆ ಮಾತಿಗೆ ಏನು ಅನ್ಸುತ್ತೆ ಅಂತ? ಈ ಬೆಟರ್ ಸೈಡ್ ನಮಗೆ ಅಧಿಕಾರ ಇದೆ ಸ್ವಾಮಿ, ಯಾಕೆ ಕಿತ್ಕೋತಾ ಇದ್ದೀರಾ? ಅಫ್ಕೋರ್ಸ್ ಐ ಆಮ್ ವೆರಿ ಪ್ರೌಡ್ ದಟ್ ಹಿ ಕಾಲ್ಸ್ ಮೀ ದಟ್. ನಾನು ಅವ್ರನ್ನ ನೋಡಿ ಬೆಳೆದಿದ್ದೀನಿ. ನನ್ನ ಒನ್ ಆಫ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಲೈಫ್ ಇಸ್ ಡೈರೆಕ್ಟಿಂಗ್ ಹಿಮ್. ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಟೆಕ್ನಿಷಿಯನ್ಸ್ ಅಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ ತೊಗೊಂಡಾಗ ಬರೋ ಹೆಸರು. ಅವ್ರನ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ ಡೈರೆಕ್ಷನಲ್ಲಿ ನನ್ನ ಸಂಪಾದನೆ ಏನಂದರೆ, ಆ ಮೂಮೆಂಟಲ್ಲಿ ಅವರು ಅಲ್ಲಿ ನನ್ನ ಒಂದು ಸಂಬಂಧ ಬೆಳೆದಾಗ ಹಿ ಕೇಮ್ ಔಟ್ ಅಂಡ್ ಹಿ ಸಾ ದ ಫಸ್ಟ್ ಕಾಪಿ. ಇವತ್ತಿನ ನನಗೆ 2-3 ಜನ ಮಕ್ಕಳು ಅಂತ ಅವತ್ತು ಫಸ್ಟ್ ಟೈಮ್ ಹೇಳಿದ್ದವರು. ಆ್ಯಂಡ್ ಐ ಥಿಂಕ್ ಅಲ್ಲಿ ಒಂದು ಸಂಬಂಧ ಏನಿತ್ತು ಇನ್ನೂ ಸ್ಟ್ರಾಂಗೇ ಆಯಿತು. ಇದು ನನ್ನ ಕೊನೆ ಉಸಿರಿರೋವರೆಗೂ ನಾನು ಹಾಗೆ ಇರ್ತೀನಿ ಸರ್. ನಾನು ಅವರು ಸಿನಿಮಾ ಆಗಲಿ, ಅವರ ನಿಜ ಜೀವನದಲ್ಲಾಗಲಿ, ವಾಟ್ ಎವರ್ ಹಿ ಕಾಲ್ಸ್ ಐ ಆಮ್ ದೇರ್. ಡೆಫಿನೆಟ್ಲಿ ಐ ಆಮ್ ದೇರ್. ಸರ್, ಸುದೀಪ್ ಸರ್, ನಿಮಗೆ ಕ್ವಶನ್ ಸರ್. ನೀವು ಇದುವರೆಗೂ ಮಾಡಿರೋಂಥ ಯಾವುದೇ ಸಿನಿಮಾದಲ್ಲಿ ಈ ಥರ ಪಾತ್ರ ಮಾಡಿರಲಿಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ನಿಮ್ಮ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಡಾಟರ್ ಏನು ಹೇಳಿದ್ರು ಸರ್? ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಸರ್? ಇದು ಹಾಲಲ್ಲಿ ನೀವೆಲ್ಲ ಕೂತಿದ್ದೀರಲ್ಲ, ನಿಮ್ಗೆಲ್ಲರೂ ಮೆಚ್ಚಿಸ್ಬೋದು ಸರ್. ಮಕ್ಕಳನ್ನ ಮೆಚ್ಚೋದಕ್ಕೆ ಆಗೋದಿಲ್ಲ. ಭಾಳ ಇನ್ನೋಸೆಂಟ್ ಮೈಂಡ್ಸ್ ಅವರು ಇರೋದನ್ನ ಇದ್ದಂಗೆ ಮುಖದ ಮೇಲೆ ಹೇಳ್ತಾರೆ. ಯಾಕಂದ್ರೆ ನಮ್ಮನೆ ಒಳಗಡೆ ಬೇರೆಯವ್ರ ಫ್ಯಾನ್ಸ್ ಆಗಿರ್ತಾರಲ್ಲ ಅವರು. ನಮ್ಮ ಮಕ್ಕಳು ಲಾಸ್ಟಲ್ಲಿ ನಮ್ಮ ಫ್ಯಾನ್ಗಳು ಇಲ್ಲ, ಫಸ್ಟ್ ಬೇರೆ ಹೀರೋಗಳು ಇಷ್ಟಪಡ್ತಾ ಇರ್ತಾರೆ. ಮೈ ಡಾಟರ್ ಫಸ್ಟ್ ಟೈಮ್ ಈ ಫೋಟೋ ನೋಡಿದಾಗ ಶಿ ವಾಸ್ ಲೈಕ್ ವಾವ್. ಅದರಲ್ಲೂ ಸರ್ಕಾಸ್ಟಿಕ್ ಏನಾರು ಇದ್ದಾರ ಅಂತ ನಾನು ಸ್ವಲ್ಪ ಕೇಳಿದೆ, ಏನು ಕಮ್ಮಿ ಏನಾದ್ರು ರಾಂಗ್ ಆಗಿದೆ ಅಂತ. ಇಸ್ ಇಟ್ ರಿಯಲಿ ಯು?
said, yes, it is me. Is it really you? Yes, it is me. So then ಅವಳಿಗೆ ಫುಟೇಜ್ ತೋರಿಸಿ ಅವಳ ಮುಂದೆ ಸ್ವಲ್ಪ ಜಿಮ್ ಮಾಡಿ I had to prove a lot. I had to really prove a lot. ಸೊ ಆ ಮಕ್ಕಳದ ಕಾಂಪ್ಲಿಮೆಂಟ್ ತೊಗೊಂಡು ನನಗಲ್ಲ ಸರ್, ಅವ್ರು ಈ ಸಾಲ್ ಕೂತಿದ್ದಾರೆ, ಯು ಕ್ಯಾನ್ ಆಸ್ಕ್ ಹಿಮ್ ಇಷ್ಟು ವರ್ಷದಲ್ಲಿ ಅವ್ರಿಗೆ ಎಲ್ಲರೂ ಮೆಚ್ಚಿಸ್ಬೋದು. ಮಕ್ಕಳನ್ನು ಸರ್ ಭಾಳ ಕಷ್ಟ. ಐ ಆಮ್ ವೆರಿ ವೆರಿ ಲಕ್ಕಿ ದಟ್ ವೇ ದಟ್ ದೇರ್ ಆರ್ ಸಮ್ ಚಿಲ್ಡ್ರನ್ ಹೂ ಲವ್ ಮೈ ಫಿಲ್ಮ್ಸ್. ಆ್ಯಂಡ್ ಅಫ್ಕೋರ್ಸ್ ಇವತ್ತಿಗೆ ಮನೆಯಲ್ಲಿ ಎಲ್ಲರಿಗೂ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ ಕೃಷ್ಣ ಅವರ ಕೃಪೆಯಿಂದ ನಾವು ಸ್ವಲ್ಪ ವರ್ಕೌಟು ಕರೆಕ್ಟಾಗಿ ನಿದ್ದೆ ಮಾಡೋದು ಎದ್ದೇಳೋದು ಎಲ್ಲ ನಡೀತಾ ಇದೆ. ಸೊ ಅವ್ರು ಸುಖವಾಗಿ ಬೆಳೀತಾ ಇದ್ದಾರೆ, ನಾನು ಸಂತೋಷವಾಗಿ ಬೆಳೀತಾ ಇದ್ದೀನಿ. ಕೃಷ್ಣ ಅವ್ರಿಗೆ ಒಂದು ಕ್ವಶನ್. ಸುದೀಪ್ ಸರ್ನ ಹೇಗೆ ಮೋಲ್ಡ್ ಮಾಡಿದ್ರಿ ಈ ಕತೆಗೆ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಆ ಧೈರ್ಯ ಅವನಿಗಿಲ್ಲ, ಮೋಲ್ಡ್ಗೇನು ಮಾಡೋಕ್ಕಿಲ್ಲ. ಅಲ್ಲೊಬ್ರು ಕೂತಿದ್ದಾರೆ ನೋಡಿ, ದೇವು ಅಂದ್ಬಿಟ್ಟು ಅವ್ರನ್ನ ಚೂಬಿಡೋದವರು, ಏನಾಗಿದ್ರೆ ನೀವು ಹೋಗು ಅಂದ್ಬಿಟ್ಟು ಅಂತ. ಸರ್ ಈ ಚೆನ್ನಾಗಿ ಬೆಳೆದವ್ರು ನನಗೆ ಹೆಂಗೆ ಸರ್ ಮೋಲ್ಡ್ ಮಾಡ್ತಾರೆ? ಸೊ ಅದಕ್ಕೆ ಅವ್ರ ಮನೆ ಕೂತ್ಕೊಂಡು ನಾವು ತಿಂತಾ ಇದ್ದೀವಿ, ನಾವು ಬೇಕಾದ್ರೆ ಸ್ವಲ್ಪ ಕೂತ್ಕೊಂಡೆಲ್ಲ ಮಾಡಿಕೊಂಡು ಸರ್ ಹಿಂಗಂತೆ ಹಂಗಂತೆ ಅಂತ ಇದು ಮಾಡೋರು. ಬಟ್ ನನ್ನನ್ನು ಕೃಷ್ಣ ಮೋಲ್ಡ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಒಂದು ಪ್ಯಾಷನ್ ಇದೆ. ಆಸ್ ಅ ಡೈರೆಕ್ಟರ್ ಹಿ ಈಸ್ ಅ ಫ್ಯಾಬ್ಯುಲಸ್ ಹ್ಯೂಮನ್ ಬೀಯಿಂಗ್. ದಟ್ ಇಸ್ ವೈ ಹಿ ಕ್ಯಾನ್ ಮೇಕ್ ಗುಡ್ ಫಿಲ್ಮ್ಸ್. ಅವನಲ್ಲಿ ಒಂದು ನಿಯತ್ತಿದೆ. ಇವತ್ತು ನಾನು ಅವರಿಗೆ ಒಂದು ಪ್ರೊಡ್ಯೂಸ್ ಮಾಡಿದೆ, ನಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಲೆಟ್ ಮಿ ಟೆಲ್ ಯು ರಿಯಾಲಿಟಿ. ನಿರ್ಮಾಣ ಮಾಡೋದಕ್ಕೆ ನಾವು ಕೊಟ್ಟಾಗ ಹುಚ್ಚೇಳಿ ಮೀನು ಹಿಡಿಯೋ ಕೆಲಸನೂ ಮಾಡ್ಬೋದು. ಒಂದು ಗಾದೆ ಇದೆ, ಕೊಟ್ಟಿದ್ದಾರೆ ಡೇಟು, ಸುತ್ತಬಿಟ್ಟು ಕೊಟ್ಬಿಡೋಣ ಅಂತಲೂ ಹೋಗ್ಬೋದು. ಬಟ್ ಅವ್ರದ್ದು ಒಂದೊಂದು ಸೆಟ್ಟು ಅವ್ರು ಪಡ್ತಾ ಇದ್ದಿದ್ದ ಕಷ್ಟ ನೋಡಿದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಹೀ ಸೋ ಆನೆಸ್ಟ್ ಟು ಹಿಮ್ಸೆಲ್ಫ್. ಒಬ್ಬ ವ್ಯಕ್ತಿ ಅವನೇ ಆನೆಸ್ಟ್ ಆಗಿದ್ದಾಗ ಪ್ರಪಂಚ ಗೆಲ್ತಾರೆ ಸರ್ ಅವರು. ನನ್ನನ್ನು ಬಿಟ್ಟಾಗ ನನ್ನಂಥ 1000 ಹೀರೋಗಳು ಸಿಗ್ತಾರೆ ಅವಾಗ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಮೇಡ್ ದ ಫಿಲ್ಮ್ ಫಾರ್ ಹಿಮ್, ವೆಲ್ ಸಪೋರ್ಟೆಡ್ ಬೈ ಹಿಸ್ ಫ್ಯಾಮಿಲಿ. ಆ್ಯಂಡ್ ಪೈಲ್ವಾನ್ ಕಲಾವಿದರು ಲಾಸ್ಟ್ ಬರ್ತೀವಿ ಸರ್ ನಾವು. ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಫಸ್ಟ್ ಟೀಮ್, ಭಾಳ ಅದ್ಭುತವಾದಂಥ ಟೀಮು, ಟೆಕ್ನಿಷಿಯನ್ಸು. ನಮಗೆ ಕೊನೆವರೆಗೂ ಆ ಪ್ರೊಡಕ್ಷನ್ ಅವರು ನಮ್ಗೆ ನೋಡ್ಕೊತಾ ಇದ್ದಿದ್ದ ರೀತಿ ಭಾಳ ಜನಗಳ ಶ್ರಮ ಇದೆ ಇದರಲ್ಲಿ. ಬಟ್ ಗೆದ್ದಾಗ ನಮಗೆ ಮಾತ್ರ ಹೆಸರು ಬರುತ್ತೆ, ಅದು ತಪ್ಪೇ. ನನಗೆ ಅದು ನ್ಯಾಯ ಅಂತ ಅನ್ನಿಸ್ತಾನೆ ಇಲ್ಲ. ಇದರಲ್ಲಿ ನನ್ನ ಶ್ರಮ ಏನೂ ಇಲ್ಲ ಸರ್. ಇವಾಗ ನಾನು ಹೇಳ್ತೀನಿ, ಎಕ್ಸಾಮಿಗೆ ಮಕ್ಕಳು ಹೋದಾಗ ಅವ್ರು ಎಷ್ಟೊತ್ತು ಓದಿದ್ರು ಅಂತ ನಾವು ಕೇಳೋಲ್ಲ ಸರ್. ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ತೊಗೊಂಡ್ರಿ ಅಂತ ಕೇಳ್ತೀವಿ, ಕರೆಕ್ಟ್. ಹಾಗೆ ನಾನು ಏನು ಶ್ರಮ ಪಟ್ಟರೆ ಏನು ಸರ್? ಸೆರೆ ಹಿಡಿಯೋರು ಸರಿ ಇಲ್ಲ, ತೆಗಿಯೋರೇ ಸರಿ ಇಲ್ಲ ಅಂದರೆ ನಾನು ಶ್ರಮ ಪಟ್ಟು ಏನು ಪ್ರಶ್ನೆ ಹೇಳಿ? I think first credit goes to all the technicians and the makers. Last comes actors. ನಾನು ಮೊದಲನೇ ವ್ಯಕ್ತಿ ಮೈ ಕೊಟ್ಟು ಏನು ಕೇಳಿಸಲಿಲ್ಲ ನನಗೆ. ನಟನೆ ದೃಷ್ಟಿಯಿಂದ ನಿಮಗೆ ಪೈಲ್ವಾನ್ ಹೇಗೆ ಅಂತ, ಇನ್ನೊಂದು ಇದೇ ರೀತಿ ಕತೆ ಸಿಗ್ಬೇಕು ಮತ್ತೆ ಮಾಡ್ತೀರಾ? ಖಂಡಿತ ಇಲ್ಲ. ಫಸ್ಟಿಗೆ ಅದನ್ನು ಆನ್ಸರ್ ಮಾಡ್ತೀನಿ. ನನಗೆ ಈಗ ಸದ್ಯಕ್ಕೆ ಸಾಕು. ಇನ್ನೊಂದು 2-3 ವರ್ಷ ಬಿಟ್ಟುಬಿಡ್ಲಿ. ಫಸ್ಟ್ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಇಟ್ಕೊಂಡು ಕಾಮಾಗಿ ಏನು ಬೇಕೋ ತಿನ್ಕೊಂಡು, ಸ್ವಲ್ಪ ತಿನ್ನೋದೇ ಸ್ವಲ್ಪ ಅದನ್ನು ಕಿತ್ಕೊಂಡಿದ್ರು. ನಮಗೂ ರವಿಯಣ್ಣಗೂ ಗೊತ್ತು, ನಾವು ಜಾಸ್ತಿ ಅದು ಇದು ಊಟ ಮಾಡಿ ಮಧ್ಯದಲ್ಲಿ ಮುರುಕಲು ಜಾಸ್ತಿ ಇರೋದು. ಅದನ್ನು ಕಿತ್ಕೊಂಡ್ಬಿಟ್ರೆ ನನ್ನ ಲೈಫೇ ಹಾಳಾಗಿರುವಂಥ ಫೀಲಿಂಗ್ ನನಗೆ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದು ಆಮೇಲೆ ನೋಡೋಣ. ನಟನೆ ಬರೆಯ ಬಂದ್ರಿ. ಮ್ಯಾಮ್ ಇದು ನೀವೇನು ನೋಡ್ತಾ ಇದ್ದೀರಿ, ಸ್ಪೋರ್ಟ್ಸ್ ಇಸ್ ಅ ಸ್ಮಾಲ್ ಪೋರ್ಷನ್ ಆಫ್ ದ ಫಿಲ್ಮ್. ಸ್ಪೋರ್ಟ್ಸ್ ಇಸ್ ಅ ಕನೆಕ್ಟ್. ಬಟ್ ಈ ಮಧ್ಯದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ, ಇಮೋಷನ್ ಇದೆ, ಒಂದು ಜರ್ನಿ ಇದೆ. ಅಲ್ಲಿ ನಟನೆ ಬರುತ್ತೆ. ಅಲ್ಲಿ ಐ ಥಿಂಕ್ ತುಂಬ ಒಂದು ಅದ್ಭುತವಾದಂಥ ಇಮೋಷನ್ಸ್ನ ಎಲ್ಲ ಮೋಲ್ಡ್ ಮಾಡಿ ಸರ್ವ್ ಮಾಡಿರೋದು ಕಿಟ್ಟಪ್ಪ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಗಾಟ್ ಇಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಪ್ಲಸ್ ಟೀಮ್ನ ಬಿಟ್ಟು ಅಂದರೆ ಇಲ್ಲಿ ಕೂತಿದಾರಲ್ಲ ಇವರು. ಸಾಂಗ್ಸ್ ಯಾವತ್ತೂ ಸಿನಿಮಾಗೆ ಮೊದಲನೇ ಆಕಾಶ. ಹೀ ಡೆಲಿವರ್ಸ್. ಐ ಡೋಂಟ್ ನೋ, ಇಷ್ಟು ವರ್ಷ ಆಯಿತು ಅವರು ಬಂದ್ಬಿಟ್ಟು, ಬಟ್ ಎಲ್ಲೂ ನನಗೆ ಒಂಚೂರು ಆಸಕ್ತಿ ಕಮ್ಮಿ ಆಗಿದ್ದಾಗ ಐ ಥಿಂಕ್ ಅರ್ಜುನ್ ಇಸ್ ಡೂಯಿಂಗ್ ವೆರಿ ವೆಲ್ ಇನ್ ಲೈಫ್ ಬಿಕಾಸ್ ಈಸ್ ಅ ಫ್ಯಾಬ್ಯುಲಸ್ ಹ್ಯೂಮನ್ ಬೀಯಿಂಗ್. ನನ್ನ ಸಿನಿಮಾ ಅಂತಲ್ಲ, ಪ್ರತಿ ಸಿನಿಮಾದಲ್ಲೂ ನೋಡಿದ್ದೀನಿ, ವೆರಿ ಹಂಬಲ್, ಡೌನ್ ಟು ಅರ್ತ್ ಆ್ಯಂಡ್ ಹಿ ಡೆಲಿವರ್ಸ್. ಆ್ಯಂಡ್ ಅರ್ಜುನ್ ಅವರ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್. ಈ ಸಿನಿಮಾನ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿದ್ದಾರೆ ಅಂದರೆ
I think it's him, and we should give a lot of credit. ನಾವು ಏನು ಹೀರೋಯಿಸಮ್ ಅಂತೀವಿ, ಬಾಕ್ಸಿಂಗ್ ಅಂತ ಹೇಳ್ತೀವಿ, ಕುಸ್ತಿ ಅಂತ ಹೇಳ್ತೀವಿ, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇಲ್ಲ ಅಂದರೆ ಇಮೋಷನ್ಸ್ ಯಾವುದೂ ವರ್ಕೌಟ್ ಆಗಲ್ಲ. ದೇ ಹ್ಯಾವ್ ಡನ್ ದೇರ್ ಲೆವೆಲ್ ಬೆಸ್ಟ್. ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ ಆಫ್ ಯು, ಐ ವಾಂಟ್ ಟು ಥ್ಯಾಂಕ್ ನಮ್ಮ ಫ್ಯಾಮಿಲಿಗೆ ಸೇರ್ಪಡಾದಂಥ ಕಾರ್ತಿಕ್ ಇರ್ಬೋದು, ಯೋಗೇಶ್ ಇರ್ಬೋದು, ಎವ್ರಿಬಡಿ ತುಂಬಾ ಅವ್ರ ಸಿನಿಮಾ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಆಲ್ ಆಫ್ ದೆಮ್. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಕಾರ್ತಿಕ್ ಆ್ಯಂಡ್ ಯೋಗೇಶ್. Okay, and all of you wonderful people for coming here. Thank you so much. Sudeep, Hanif here. Hi. Hi. 2006 ಅಲ್ಲಿ ಜರ್ನಿ ಅಂದ್ರಲ್ಲ ನೆನಪಾಯ್ತು. 2006 ಅಲ್ಲಿ ಮೈ ಆಟೋಗ್ರಾಫ್ ಪ್ರೊಡ್ಯೂಸ್ ಮಾಡಿದ್ರಿ. ಆಮೇಲೆ ಒಂದು 10 ವರ್ಷ ಸುಮ್ಮನೆ ಇನ್ನು 16ರಲ್ಲಿ ಜಿಗರ್ ತಂಡ ಅಂತ ಒಂದು ಪ್ರೊಡ್ಯೂಸ್ ಮಾಡಿದ್ರಿ. ಕಳೆದ ವರ್ಷ 18ರಲ್ಲಿ ಅಂಬಿ ನಿನಗೆ ವಯಸ್ಸಾಯಿತು. ನೀವು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳಿ ಏನೋ ಒಂದು ಆಶಯ ಆರಂಭದಲ್ಲಿ ವ್ಯಕ್ತಪಡಿಸಿದ್ರಿ. ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿ ನಿಮ್ಮ ಅವತಾರ ಏನಾದರೂ ಕ್ಲೂ ಇದೆಯಾ? ಆ ಥರದ್ದು ಏನಾದರೂ ಒಂದು ಕನಸಿದೆಯಾ, ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ? ಈ ಥರ ಸರ್, ಐ ಆಮ್ ನಾಟ್ ಅ ಡ್ರೀಮರ್. ನನಗೆ ಕನಸುಗಳು ಬೀಳಲ್ಲ ಸರ್. ಒಂದು ಎಚ್ಚರಿಕೆ ಆದಾಗ ಬೆಳಗ್ಗೆ ಕಣ್ಬಿಟ್ಟಾಗ ನಾವು ಕಾಣೋದೇ ಕನಸಿಲ್ಲ. ಆ್ಯಕ್ಚುಲಿ ಸಿನಿಮಾದವರು ನಮಗೆ ಅದಕ್ಕೆ ರಾತ್ರಿ ಒಂದು ಕನಸೇ ಬೀಳಲ್ಲ. ಆಲ್ ಅವರ್ ಡ್ರೀಮ್ಸ್ ಹ್ಯಾಪನ್ ಇನ್ ದ ಮಾರ್ನಿಂಗ್. ಆ್ಯಂಡ್ ಐ ಆಮ್ ಅ ಪರ್ಸನ್, ನನಗೆ ಇನ್ಸ್ಟಿಂಕ್ಟಲ್ಲಿ ವರ್ಕ್ ಮಾಡ್ತೀನಿ ಸರ್. ಅದು ಮಾಡಬೇಕಾ ಆ ಮೂಮೆಂಟಲ್ಲಿ ಮಾಡ್ತೀನಿ. ನಾನು ಅದನ್ನೆಲ್ಲ ತುಂಬ ಪ್ಲ್ಯಾನ್ ಮಾಡಿ ಅಜೆಂಡಾ ಇಟ್ಕೊಂಡೇ ಇಲ್ಲ. ಜಿಗರ್ ತಂಡ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಅದಕ್ಕೆ ರಘುನಾಥ್ ಅಂತ ನಮ್ಮ ಸ್ನೇಹಿತರೊಬ್ಬರು ವೆಲ್ ಸಪೋರ್ಟ್ ಮಾಡಿದ್ರು ನನಗೆ. ಅಂಬಿನಿಗೆ ವಯಸ್ಸಾಯಿತು. ಅಗೇನ್ ನನ್ನ ಸ್ನೇಹಿತ ಮಂಜು, ಈ ಸಪೋರ್ಟೆಡ್ ಮಿ ವೆಲ್. ಸೊ ಹೀಗೆ ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಕೆಲವು ಕಥೆಗಳು ಬರ್ತಾವೆ. ಇವಾಗ ರಮೇಶ್ ಅವ್ರು ಸಿಕ್ಕಿದಾಗ ನಾನು ಅವ್ರಿಗೂ ಕೆಲವು ಹೇಳ್ತಾ ಇದ್ದೆ, ನಾನು ನೋಡಿ ಈ ಥರ ಒಂದು ಕಥೆ ಇದೆ, ಈ ಥರ ಒಂದು ಮಾಡೋಣ ಸರ್. ಪ್ರೊಡಕ್ಷನ್ ಅನ್ನೋದೇನಿದೆ, ತುಂಬ ಕಷ್ಟಪಟ್ಟರೆ ತುಂಬ ಕಷ್ಟವಾದ ಕೆಲಸ ಸರ್. ನೀವು ಸರಳವಾಗಿ ತೊಗೊಂಡ್ರೆ ಅದು ತುಂಬ ಈಸಿ ಕೆಲಸ. ಇಟ್ಸ್ ಆಲ್ ಅಬೌಟ್ ಹೌ ಯು ವರ್ಕ್ ಔಟ್ ಯರ್ ಲಾಜಿಸ್ಟಿಕ್ಸ್. ಆ್ಯಂಡ್ ಒಂದು ಸಿನಿಮಾ ಮಾಡಬೇಕು, ಇಂಟೆನ್ಷನ್ ಚೆನ್ನಾಗಿರ್ಬೇಕು. ಫಸ್ಟ್ ಇಂಟೆನ್ಷನ್ ಚೆನ್ನಾಗಿದ್ದ ತಕ್ಷಣ ಯಾವಾಗ ಅಣ್ಣ ನಿಂತ್ಕೊಂಡಾಗ ಹೇಳಿದ್ರು, ಫಸ್ಟು ಒಂದು ಬೆಂಕಿ ಕಾಣಬೇಕು, ಫಸ್ಟ್ ಒಂದು ಏನೋ ಕಾಣಿಸ್ಬೇಕು ಅದರಲ್ಲಿ ಅಂತ. ಹಾಗೆ ಒಂದು ಕಥೆಯಲ್ಲಿ ಅದು ಕಾಣಿಸಿದ ತಕ್ಷಣ ವಿ ಆಲ್ ವಿಲ್ ಕಮ್ ಫಾರ್ವರ್ಡ್ ಅಂಡ್ ಪ್ರೊಡ್ಯೂಸ್. ವಾಟ್ ಇಸ್ ದಟ್? ಅದ್ರಲ್ಲಿ ನಾವೇ ಇರಬೇಕು ಅಂತ ಏನಿಲ್ಲ. ಐ ಆಮ್ ರೆಡಿ. ನೆಕ್ಸ್ಟು ಏನಾದ್ರು ಬಂದು ಒಂದು ಖುಷಿ ಸಿಕ್ಕಿ ನನಗೆ ಏನಾದ್ರು ಖುಷಿ ಕೊಟ್ಟು ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತ ಮಾಡ್ತೀನಿ ಸರ್. ರವಿ ಸರ್ ಆಗಲೇ ಹೇಳಿದ್ರು, ರವಿ ಸರ್ ಆಗಲೇ ಹೇಳಿದ್ರು, ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ. ಕನ್ನಡ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾ ಇದೆ, ಒಂದು ಖುಷಿ ವಿಚಾರ. ಈ ಥರ ಪ್ಯಾನ್ ಇಂಡಿಯಾ ಮೂವಿಗಳನ್ನ ಮಾಡಬೇಕು ಅಂತ ತುಂಬ ಜನ ಡೈರೆಕ್ಟರ್ಗಳಿಗೆ ಒಂದು ಕನಸಿರುತ್ತೆ, ಪ್ರೊಡ್ಯೂಸರ್ಗಳಿಗೆ ಕನಸಿರುತ್ತೆ. ಅವರಿಗೆ ನೀವೊಂದು ಮಾತು ಹೇಳಿದ್ರೆ ಈ ವೇದಿಕೆ ಮೂಲಕ ಏನು ಹೇಳ್ತೀರಾ ಸರ್? ಅವ್ರಿಗೆ ಬಿಟ್ಟಿದ್ದೀವಿ. ಈಗ ನೀವೊಂದು ಪ್ಯಾನ್ ಇಂಡಿಯಾ ಅನ್ನೋದು ತುಂಬ ಈಸಿಯಾಗಿ ತೊಗೊಬೇಡಿ. ಕಾರಣ ಏನಂತಂದರೆ ಅಲ್ಲೂ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಹಿಂದಿಯಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗಲ್ಲಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಸಿನಿಮಾ ಯಾಕೆ ತೊಗೊಂಡಿರೋದು? ಅದಕ್ಕೊಂದು ಬಲವಾದ ಕಾರಣ ಕೊಡ್ಬೇಕು. ಯಾವಾಗ ಒಂದು ನಿಮ್ಗೆ ಗುರ್ತಿರ್ಬೇಕಲ್ಲಿ, ಓಕೆ ನಿಮ್ಮ ಪರಿಚಯ ಇರೋದ್ರಿಂದ ಏನೋ ಒಂದು ಆಗುತ್ತೆ ಅಂತ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿ ನಾವು ನಿಂತ್ಕೊಂಡು ಎಲ್ಲ ಸಿನಿಮಾಗಳ ಎದುರುಗಡೆ ನಾವು ಪಬ್ಲಿಸಿಟಿ ಮಾಡಿ ಏನೋ ಮಾಡಿ ಫೆಮಿಲಿಯಾರಿಟಿ ತಂದು ಮಾಡ್ತಾ ಇದ್ದೆ ಇವ್ರು ಮಾಡಿದ್ರು. ಸೊ ಹಾಗೆ ಮಾಡಿದಾಗ ಏನೋ ನುಗ್ಗೋ ಅಂತ ಒಂದು ಛಲ ಇದ್ದಾಗ, ಯಾಕಂದ್ರೆ ಅದಕ್ಕೆ ತುಂಬ ಶ್ರಮ ಬಿಟ್ಟಾಗಿ ತುಂಬ ದುಡ್ಡು ಬೇಕು. ಪ್ಯಾನ್ ಇಂಡಿಯಾ ಇಸ್ ನಾಟ್ ಈಸಿ ಸರ್. ಪ್ಯಾನ್ ಇಂಡಿಯಾಗೆ ನೀವು ಬರೀ ಒಂದು ಬಾಂಬೆಲ್ಲಿ ರಿಲೀಸ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ ಒಂದು 10 to 12 crores ಬೇಕು ಬರೀ ಪಬ್ಲಿಸಿಟಿಗೆ. ಆಂಧ್ರದಲ್ಲಿ ಹೋಗ್ತೀರಾ, ಇವಾಗ ನಿಮ್ಮ ಸಿನಿಮಾನ ಇನ್ವೆಸ್ಟ್ ಯಾಕೆ ಮಾಡ್ತಾರೆ ಕೆಲವರು ಗೊತ್ತಿಲ್ಲದೆ ಇರೋರು, ಬೇಕಾದ್ರೆ ರಿಲೀಸ್ ಮಾಡ್ಕೊಡ್ತೀವಿ ಅಂತಾರೆ. ಅಗೇನ್ ಆಂಧ್ರದಲ್ಲಿ ಹೋದ್ರೆ ಅಲ್ಲೊಂದು 4-5 ಕೋಟಿ ಪಬ್ಲಿಸಿಟಿ, ಮಿನಿಮಮ್ ಪಬ್ಲಿಸಿಟಿ ಮಾತಾಡ್ತಾ ಇರೋದು. ಚೆನ್ನೈಗೆ ಹೋದರೆ ಅಲ್ಲೊಂದು, ಮಲಯಾಳಮಲ್ಲೊಂದು. ಸೊ ಜಸ್ಟ್ ಪಬ್ಲಿಸಿಟಿ ಈಕ್ವಲ್ಸ್ ಟು ಒನ್ ಬಿಗ್ ಫಿಲ್ಮ್ಸ್ ಬಡ್ಜೆಟ್. ಜಸ್ಟ್ ಪಬ್ಲಿಸಿಟಿ. ಇದು ನಿಮ್ಮ ಜರ್ನಿ, ನಿಮ್ಮ ಟ್ರಾವೆಲ್ಲು, ಕಮಿಷನ್ಸ್ ಎಲ್ಲ ಬಿಟ್ಬಿಡಿ. ಸೊ ಪ್ಯಾನ್ ಇಂಡಿಯಾ ಇಸ್ ನಾಟ್ ಸಮಥಿಂಗ್. ಸೊ ಇವರು ಇವತ್ತು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲದೇ ಇದ್ದಾರೆ. ದಿಸ್ ಇಸ್ ಹೌ ಮಚ್ ಆಫ್ ಇನ್ವೆಸ್ಟ್ಮೆಂಟ್ಸ್ ದೇ ಹ್ಯಾವ್ ಡನ್. ಬರೀ ಸಿನಿಮಾ, ಕನ್ನಡ ಸಿನಿಮಾಗೆ ಏನು ಬಡ್ಜೆಟ್ ಹಾಕಿರೋ ಅದು ಬಿಟ್ಬಿಟ್ಟು ಇವರೆಲ್ಲ ಸೇರಿಕೊಂಡು ದರ್ ಇಸ್ ಅ ವೆರಿ ವೆರಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಪಬ್ಲಿಸಿಟೀಸ್ ಆ್ಯಂಡ್ ಅದರ್ ಥಿಂಗ್ಸ್. ಅದೆಲ್ಲ ಮಾಡಿದ್ಮೇಲೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಹುಡ್ಕೊಂತಾರೆ. ಅಫ್ಕೋರ್ಸ್ ನನ್ನ ಪರಿಚಯ, ಐ ಡೋಂಟ್ ನೋ, ಐ ಶುಡ್ ಥ್ಯಾಂಕ್ ಮೈ ಟೈಮ್ ದಟ್ 2008 ಜರ್ನಿ ಸ್ಟಾರ್ಟ್ ಆಯಿತು. ಟುಡೇ ಐ ಫೀಲ್ ನೈಸ್. ಅವತ್ತು ಅದಕ್ಕೆ ಚಿತ್ರಗಳನ್ನ ಹೋಗ್ಕೊಂಡು ನಾನು ಹೋಗಿದ್ದಕ್ಕೆ ಒಂದು ಫೌಂಡೇಶನ್ ಆಯಿತು. ಬಟ್ ದಟ್ ಇಸ್ ದ ಇನ್ವೆಸ್ಟ್ಮೆಂಟ್ ದೀಸ್ ಪೀಪಲ್ ಹ್ಯಾವ್ ಡನ್. ಸೊ ಪ್ಯಾನ್ ಇಂಡಿಯಾ ಇಸ್ ನಾಟ್ ಜಸ್ಟ್ ಅ ಥಾಟ್ ಸರ್, ಇಟ್ ಇಸ್ ಅನ್ ಎಫರ್ಟ್, ಎಕನಾಮಿಕಲ್ ಎಫರ್ಟ್. ಸೊ ಅಫ್ಕೋರ್ಸ್ ಅದೆಲ್ಲದಕ್ಕೂ ರೆಡಿ ಆದವರು ಸರ್. ಥ್ಯಾಂಕ್ ಯು. ಪೈಲ್ವಾನ್ ತಂಡದಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ
Before we leave, original choice team on quick entire team quickly on group photo. Before anything, I just want to thank all the media ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ seriously, Pailwaan ಅನ್ನೋ ಒಂದು ವಿಚಾರ ಬಂದಾಗ you people are really taking it and written very good about it. So thank you so much. And Ravi, once again, thank you so much for coming. Can we have you back on stage? Yes.